ನಮಸ್ಕಾರ ಗೆಳೆಯರೆ. ಒಂದ್ಸಲ ಯೋಚನೆ ಮಾಡಿ, ಒಬ್ಬ ಬಡ ತರಕಾರಿ ಮಾರೋನು, ಅವನ ಇಡೀ ಪ್ರಪಂಚ ಅಂದರೆ ಆ ಮುರಿದು ಹೋಗಿರೋ ಕೈಗಾಡಿ ಮತ್ತೆ ಜೇಬಲ್ಲಿರೋ ಒಂದಿಷ್ಟು ಹಣ ಮಾತ್ರ. ಅಂತಹ ಮನುಷ್ಯ ಒಂದು ದಿನ ಕೋರ್ಟಿನ ಕಟ್ಕಟೆಯಲ್ಲಿ ನಿಂತಿದ್ದ. ಅವನ ಒಬ್ಬನೇ ಮಗನಿಗೆ ಗಲ್ಲು ಶಿಕ್ಷೆ ಆಗೋ ಮುಹೂರ್ತ ಬಂದಿದೆ. ನ್ಯಾಯಾಧೀಶರು ತೀರ್ಪು ಬರೆಯೋಕೆ ಅಂತ ಪೆನ್ನು ಎತ್ತಿಕೊಳ್ಳೋ ಆ ಕ್ಷಣದಲ್ಲೇ ದಿಢೀರಂತ ಅವರ ಕೈಯಿಂದ ಪೆನ್ನು ಕೆಳಗೆ ಬಿದ್ದು ಬಿಡುತ್ತೆ. ಆ ಜಡ್ಜ್ ಸಾಹೇಬರು ತಮ್ಮ ಕುರ್ಚಿಯಿಂದ ಎದ್ದು ಬಂದು ಇಡೀ ಕೋರ್ಟಿನ ಮುಂದೆಯೇ ಆ ಬಡ ತರಕಾರಿ ಮಾರೋನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಜನರೇ, ಇದೇನು ಸಿನಿಮಾ ಕಥೆಯಲ್ಲ, ಇವತ್ತಿಗೂ ಈ ಜಗತ್ತಿನಲ್ಲಿ ಮನುಷ್ಯತ್ವ ಬದುಕಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರೋ ಕತೆ. 20 ವರ್ಷಗಳ ಹಿಂದೆ ಮಾಡಿದ ಒಂದು ಪುಣ್ಯದ ಕೆಲಸ ಇವತ್ತು ಒಬ್ಬ ತಂದೆಯ ಮಗನ ಪ್ರಾಣವನ್ನ ಹೇಗೆ ಉಳಿಸಿತು ಅನ್ನೋ ಕತೆ ಇದು. ಈ ಕಥೆಯನ್ನ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ, ಮುಖದಲ್ಲಿ ನಗು ತರಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಗವಂತ ಯಾರ ಕೈಯನ್ನು ಬಿಡಲ್ಲ ಅನ್ನೋ ನಂಬಿಕೆ ಗಟ್ಟಿ ಮಾಡುತ್ತದೆ. ಹಾಗಾದರೆ ಬನ್ನಿ, ಈ ಕಥೆನ ಶುರು ಮಾಡೋಣ. ನನ್ನ ಹೆಸರು ರಾಮಣ್ಣ. ಈಗ ವಯಸ್ಸು 60, ಗಡಿ ದಾಟಿದೆ. ತಲೆ ಕೂದಲು ಬೆಳ್ಳಗಾಗಿದೆ, ಕೈಗಳ ಚರ್ಮವೆಲ್ಲ ಸುಕ್ಕುಗಟ್ಟಿದೆ. ಆದರೆ ಇವತ್ತಿಗೂ ನಾನು ನನ್ನ ಮನೆಯ ಅಂಗಳದಲ್ಲಿ ಕೂತು ಆ ಮೂಲೆ ಸೇರಿರುವ ಹಳೆ ತರಕಾರಿ ಗಾಡಿ ನೋಡಿದರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದು ಬರೀ ಮರದ ತುಂಡುಗಳಿಂದ ಮಾಡಿದ ಬಂಡಿಯಲ್ಲ ಮಾರಾಯರೆ, ಅದು ನನ್ನ ಇಡೀ ಬದುಕು. ನನ್ನ ಮಗನ ಹಸಿವಿಗೆ ಸಿಕ್ಕಿದ್ದ ಅನ್ನ, ನನ್ನ ಹೆಂಡತಿಯ ಕಾಯಿಲೆಗೆ ಸಿಕ್ಕಿದ್ದ ಮದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗೌರವ. ಅದು ಯಾವ ಕಾಲದ ಮಾತು ಅಂದರೆ, ನಾನು ಶಿವಮೊಗ್ಗದ ಹಳೆಯ ಕೋರ್ಟಿನ ಹೊರಗಡೆ ಒಂದು ದೊಡ್ಡ ಆಲದ ಮರದ ಇತ್ತು. ಅಲ್ಲಿ ನನ್ನ ತರಕಾರಿ ಗಾಡಿ ಇಟ್ಟುಕೊಂಡು ವ್ಯಾಪಾರ ಮಾಡ್ತಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿ ತಂದು ಬೆಳಗ್ಗೆ 7 ಗಂಟೆಗೆಲ್ಲ ಗಾಡಿ ಮೇಲೆ ಜೋಡಿಸಿಟ್ಟು ಬಿಡುತ್ತಿದ್ದೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಯಾ ಕಾಲಕ್ಕೆ ಸಿಗೋ ಹಣ್ಣುಗಳು, ಇಷ್ಟೇ ನನ್ನ ವ್ಯಾಪಾರ. ಇದರಿಂದಲೇ ನಮ್ಮ ಮನೆ ಒಲೆ ಉರಿತಾ ಇತ್ತು. ನನ್ನ ಹೆಂಡತಿ ಹೆಸರು ಲಕ್ಷ್ಮಿ, ಬಹಳ ಸೌಮ್ಯ ಸ್ವಭಾವದ ಹೆಣ್ಣು ಮಗಳು. ನನಗೇನು ತೊಂದರೆ ಕೊಡುತ್ತಿರಲಿಲ್ಲ. ನನಗೊಬ್ಬ ಮಗ ಇದ್ದ, ಅವನ ಹೆಸರು ಮಂಜು. ಆವಾಗ ಅವನಿಗೆ 5 ವರ್ಷ. ನನ್ನ ಪ್ರಾಣವೇ ಅವನಾಗಿದ್ದ. ಆ ಕೋರ್ಟಿನ ಆವರಣಕ್ಕೆ ದಿನ ತರಹವಾರಿ ಜನ ಬರ್ತಿದ್ರು. ಯಾರೋ ಕೇಸ್ ನಡೆಸೋಕೆ ಬಂದರೆ ಇನ್ಯಾರೋ ಸಾಕ್ಷಿ ಹೇಳೋಕೆ ಬರ್ತಿದ್ರು. ವಕೀಲರ ಹಿಂದೆ ಜನ ಸಾಲು ಕಟ್ಟಿ ನಿಲ್ತಾ ಇದ್ರು. ದೊಡ್ಡ ದೊಡ್ಡ ವಕೀಲರು ಕಪ್ಪು ಕೋಟು ಹಾಕಿಕೊಂಡು ಗಂಭೀರವಾಗಿ ಓಡಾಡ್ತಾ ಇದ್ರು. ಆದರೆ ಆ ಗುಂಪಿನಲ್ಲಿ ಒಬ್ಬ ಯುವ ವಕೀಲ ಸದಾ ಒಬ್ಬನೇ ಕೂರುತ್ತಿದ್ದ. ಅವನ ಹೆಸರೇ ಆನಂದ್. ಜಿದ್ದು ಹಿಡಿದ ಮೈ ಬಣ್ಣ, ಒಣಗಿದ್ದ ಮುಖ, ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು, ಕೆನ್ನೆ ಮೂಳೆಗಳಲ್ಲೆಲ್ಲ ಎದ್ದು ಕಾಣುತ್ತಿದ್ವು. ಕೋಟು ಏನೋ ಹಾಕಿಕೊಂಡಿದ್ದ, ಆದರೆ ಅದು ತುಂಬ ಹಳೆಯದಾಗಿದ್ದ. ಕಂತೆ ಕಂತೆಯಾಗಿ ಹೊಲಿಗೆ ಹಾಕಲಾಗಿತ್ತು. ಹರಿದ ಚಪ್ಪಲಿ, ಕೆದರಿದ ತಲೆ ಕೂದಲು, ಮುಖದಲ್ಲಿ ಹಸಿವಿನಿಂದ ಬಂದ ಸುಸ್ತು ಎದ್ದು ಕಾಣ್ತಾ ಇತ್ತು. ನಾನು ಅವನನ್ನು ದಿನ ನೋಡ್ತಿದ್ದೆ. ಬೆಳಗ್ಗೆ ಕೋರ್ಟ್ಗೆ ಬರೋನು, ಸಂಜೆವರೆಗೂ ಇರೋನು. ಆದರೆ ಅವನ ಹತ್ತಿರ ಯಾವೊಬ್ಬ ಕಕ್ಷಿದಾರನೂ ಹೋಗುತ್ತಿರಲಿಲ್ಲ, ಯಾರೂ ಮಾತನಾಡಿಸುತ್ತನೂ ಇರಲಿಲ್ಲ. ಒಂದು ಮೂಲೆಯಲ್ಲಿ ಕೂತು ತನ್ನ ಹಳೆಯ ಫೈಲ್ಗಳನ್ನು ತೆರೆದು ಓದೋನು, ಆಮೇಲೆ ಮುಚ್ಚಿಡೋನು. ಒಂದು ದಿನ ಮಾತು. ಮಧ್ಯಾಹ್ನ ಹೊತ್ತು ನೆತ್ತಿಯ ಮೇಲೆ ಸೂರ್ಯ ಉರಿಯುತ್ತಿದ್ದ. ನನ್ನ ಕೈಗಾಡಿ ಹತ್ತಿರ ಕೂತು ರೊಟ್ಟಿ ಮತ್ತು ಈರುಳ್ಳಿ ತಿನ್ನುತ್ತಿದ್ದೆ. ಆಗ ನನ್ನ ಕಣ್ಣು ಆ ಯುವ ವಕೀಲನೇ ಬಿತ್ತು. ಆ ಆಲದ ಮರಗೆ ಕೆಳಗೆ ಕೂತಿದ್ದ ಅವನ ಕೈಯಲ್ಲಿ ಬರೀ ಖಾಲಿ ನೀರಿನ ಬಾಟಲ್ ಇತ್ತು. ಅವನು ಹಸಿವಿನಿಂದ ಹೊಟ್ಟೆ ಹಿಸುಕಿಕೊಳ್ಳುತ್ತಿದ್ದ. ಮುಖವೆಲ್ಲ ಬೆಳ್ಳಗಾಗಿ ಹೋಗಿತ್ತು, ಮವೆಲ್ಲ ಬೆವೆತು ಹೋಗಿತ್ತು. ನನಗೇಕೂ ಮನಸ್ಸು ತಡೆಯಲಿಲ್ಲ. ಈ ಮನುಷ್ಯ ಬರೇ ಇವತ್ತಷ್ಟೇ ಅಲ್ಲ, ಎಷ್ಟೋ ದಿನಗಳಿಂದ ಸರಿಯಾಗಿ ಅನ್ನ ತಿಂದಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ತಕ್ಷಣ ನಾನು ತಿನ್ನುತ್ತಿದ್ದ ರೊಟ್ಟಿಯನ್ನು ಪಕ್ಕಕ್ಕಿಟ್ಟು ಗಾಡಿಯಲ್ಲಿದ್ದ ಒಂದು ಬಾಳೆಹಣ್ಣು ಮತ್ತು ಸೀಬೆಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಅವನ ಹತ್ತಿರ ಹೋದೆ. ತಗೋಪ್ಪ, ಇದನ್ನು ತಿನ್ನು ಅಂತ ಮೆಲ್ಲಗೆ ಅಂದೆ. ಅವನು ತಲೆ ಎತ್ತಿ ನೋಡಿದ. ಕಣ್ಣುಗಳು ಎಷ್ಟು ಸುಸ್ತಾಗಿದ್ದವು ಎಂದರೆ ಅವನೇ ಸರಿಯಾಗಿ ಕಣ್ಣು ಕಾಣಿಸುತ್ತಲೂ ಇರಲಿಲ್ಲ. ಅವನು ನನ್ನನ್ನು ನೋಡಿ, ಆಮೇಲೆ ಹಣ್ಣುಗಳನ್ನು ನೋಡಿ ದಿಢೀರಂತ, ಬೇಡ ಕಣ್ರಿ ಅಣ್ಣ, ನನ್ನ ಹತ್ತಿರ ಈಗ ಕಾಸಿಲ್ಲ, ನಾಳೆ ಕೊಡ್ತೀನಿ ಅಂದ. ಆ ಕ್ಷಣದಲ್ಲಿ ನನ್ನ ಒಡಲು ಬೆಂದು ಹೋಯಿತು. ಅವನ ಕೈಗೆ ಹಣ್ಣುಗಳನ್ನು ಬಲವಂತವಾಗಿ ಕೊಡುತ್ತಾ, ಮಗನೇ, ನಾನು ಇದನ್ನು ಕಾಸಿಗಾಗಿ ಕೊಡ್ತಾ ಇಲ್ಲ, ಒಬ್ಬ ತಂದೆಯ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ತಿನ್ನು. ನಿನ್ನ ಪರಿಸ್ಥಿತಿ ನೋಡೋಕ್ಕೆ
ಆಗ್ತಾ ಇಲ್ಲ ಅಂದೆ. ಅವನು ಒಂದು ಕ್ಷಣ ನನ್ನನ್ನೇ ನೋಡಿದ. ಆಮೇಲೆ ಅವನ ಕಣ್ಣುಗಳಿಂದ ಬಿಡುಬಿಡದೆ ನೀರು ಹರಿಯಲು ಶುರುವಾಯಿತು. ಏನು ಮಾತನಾಡದೆ ಬಾಳೆಹಣ್ಣನ್ನು ಸುಲಿದು ಒಂದೇ ಬಾಯಿಗೆ ಅರ್ಧ ಹಣ್ಣನ್ನು ತಿಂದು ಬಿಟ್ಟ. ನನಗೆ ಹಾಗೆ ನೋಡ್ತಾ ನಿಂತೆ. ಅವನು ಆ 2 ಹಣ್ಣುಗಳನ್ನು ತಿಂದ ಮೇಲೆ ನನ್ನ ಕಡೆ ನೋಡಿ, ಅಣ್ಣ, ಇವತ್ತು ನನ್ನ ಪ್ರಾಣ ಉಳಿಸಿದ್ರಿ. ನಿಜ ಹೇಳಬೇಕೆಂದರೆ ನಾನು 4 ದಿನಗಳಿಂದ ಏನೂ ತಿಂದಿರಲಿಲ್ಲ. ಬರೀ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ ಅಂದ. ನನ್ನ ಕಣ್ಣುಗಳು ತೇವವಾದವು. 4 ದಿನಗಳಿಂದನಾ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ಹೌದು ಅಣ್ಣ, ನನ್ನ ಹತ್ತಿರ ಯಾರೂ ಕೇಸ್ ಕೊಡೋಕೆ ಬರಲ್ಲ. ಜೇಬಲ್ಲಿ ಕಾಸಿಲ್ಲ. ಇರೋ ಕೋಣೆಯ ಬಾಡಿಗೆ 3 ತಿಂಗಳಿಂದ ಕೊಟ್ಟಿಲ್ಲ. ಮನೆ ಯಜಮಾನ ಇವತ್ತು ನೋಟಿಸ್ ಕೊಟ್ಟಿದ್ದಾನೆ. ನಾಳೆ ಒಳಗಡೆ ಕಾಸು ಕೊಡದಿದ್ದರೆ ಸಾಮಾನುಗಳನ್ನೆಲ್ಲ ಬೀದಿಗೆ ಎಸೆಯುತ್ತೇನೆ ಅಂದಿದ್ದಾನೆ ಎಂದು ತಲೆ ತಗ್ಗಿಸಿದ. ಆ ಕ್ಷಣದಲ್ಲಿ ನನಗೆ ನನ್ನ ಸ್ವಂತ ಮಗನೇ ಕಣ್ಣ ಮುಂದೆ ಬಂದು ಕೂತ ಹಾಗೆ ಅನಿಸಿತ್ತು. ವಯಸ್ಸಿನಲ್ಲಿ ನನಗಿಂತ ತುಂಬ ಚಿಕ್ಕವನು, ಆದರೆ ಪರಿಸ್ಥಿತಿ ಅವನನ್ನು ಎಷ್ಟು ಮುರಿದು ಹಾಕಿತ್ತು ಎಂದರೆ ಮಾತನಾಡೋಕ್ಕೂ ಅವನಿಗೆ ಶಕ್ತಿ ಇರಲಿಲ್ಲ. ನಾನು ನನ್ನ ಜೇಬನ್ನು ತಡಕಾಡಿದೆ. ಆ ಸಮಯದಲ್ಲಿ ನನ್ನ ಹತ್ತಿರ ಇದ್ದಿದ್ದು 80 ರೂಪಾಯಿ. ಅದರಲ್ಲಿ 50 ರೂಪಾಯಿ ತೆಗೆದು ಅವನ ಕೈಗಲ್ಲಿಟ್ಟೆ. ಅವನು ತಕ್ಷಣವೇ, ಬೇಡ ಅಣ್ಣ, ಇದನ್ನು ನಾನು ತೆಗೆದುಕೊಳ್ಳಲ್ಲ ಅಂದ. ಯಾಕೆ ತಗೊಳ್ಳಲ್ಲ? ನಾನು ನಿನ್ನ ತಂದೆಯ ಥರ ಅಲ್ವಾ ಅಂತ ಅವನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡೆ. ಅವನು ಏನೂ ಮಾತನಾಡದೆ ಕಣ್ಣೀರು ಹಾಕಿದ. ಮಗನೇ, ಬದುಕು ಇವತ್ತು ನಿನ್ನನ್ನು ನನ್ನ ಮುಂದೆ ತಂದು ನಿಲ್ಲಿಸಿದೆ ಅಂದರೆ ಆ ದೇವರ ಇಚ್ಛೆ ಏನೂ ಇರುತ್ತದೆ. ಈ ಕಾಸನ್ನು ತಗೋ, ಮತ್ತು ಇವತ್ತಿನಿಂದ ನೀನು ದಿನ ಇಲ್ಲಿಗೆ ಬರಬೇಕು. ಏನೇ ಇರಲಿ ನನ್ನ ಜೊತೆಯಲ್ಲೇ ಊಟ ಮಾಡಬೇಕು, ತಿಳಿಯಿತಾ ಅಂದೆ. ಅವನು ಕೈ ಮುಗಿದು, ಅಣ್ಣ, ನೀವು ಯಾರು? ನನಗೋಸ್ಕರ ಯಾಕೆ ಇಷ್ಟೊಂದು ಮಾಡುತ್ತಾ ಇದ್ದೀರಾ ಅಂದ. ನಾನು ನಕ್ಕು ಹೇಳಿದೆ, ಯಾಕಂದರೆ ಮಗನೇ, ಮನುಷ್ಯತ್ವ ಇನ್ನೂ ಸತ್ತಿಲ್ಲ. ನನ್ನಂಥವರು ಇರೋವರೆಗೂ ಅದು ಸಾಯುವುದೂ ಇಲ್ಲ. ಅಂದಿನಿಂದ ಒಂದು ಹೊಸ ಹಾದಿ ಶುರುವಾಯಿತು. ಆನಂದ್ ದಿನ ಮಧ್ಯಾಹ್ನ ನನ್ನ ತರಕಾರಿ ಗಾಡಿಯ ಹತ್ತಿರ ಬರೋನು. ನಾನು ಅವನಿಗೆ ಏನಾದರೂ ಒಂದು ತಿನ್ನೋಕ್ಕೆ ಕೊಡ್ತಾ ಇದ್ದೆ. ಕೆಲವೊಮ್ಮೆ ಹಣ್ಣುಗಳು, ಕೆಲವೊಮ್ಮೆ ನನ್ನ ರೊಟ್ಟಿಯ ಅರ್ಧ ಭಾಗ, ಇಲ್ಲಾಂದರೆ ಚಹಾ ಬಿಸ್ಕಿಟ್. ಅವನು ಬೇಡ ಅಂತ ಜಗಳ ಆಡ್ತಿದ್ದ, ಆದರೆ ನಾನು ಅವನ ಮಾತನ್ನು ಕೇಳ್ತಾ ಇರಲಿಲ್ಲ. ಮೆಲ್ಲಗೆ ನಮ್ಮಿಬ್ಬರ ನಡುವೆ ಒಂದು ತಂದೆ ಮಗನ ಬಾಂಧವ್ಯ ಬೆಳೆಯಿತು. ಅವನು ತನ್ನ ಕಥೆಯನ್ನೆಲ್ಲ ಹೇಳಿದ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದನಂತೆ. ದೊಡ್ಡಪ್ಪನ ಮನೆಯಲ್ಲಿ ಬೆಳೆದಿದ್ದು. ದೊಡ್ಡಪ್ಪ ತುಂಬ ಕಷ್ಟಪಟ್ಟು ಓದಿಸಿ ವಕೀಲ ಪದವಿ ಕೊಡಿಸಿದ್ದರು. ದೊಡ್ಡ ವಕೀಲನಾಗಿ ಬಡವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕನಸು ಹೊತ್ತು ಈ ಊರಿಗೆ ಬಂದಿದ್ದ. ಆದರೆ ಇಲ್ಲಿಗೆ ಬಂದ ಮೇಲೆ ಅವನ ಕನಸುಗಳೆಲ್ಲ ನುಚ್ಚು ನೂರಾಗಿದ್ದವು. ದೊಡ್ಡ ವಕೀಲರ ಹತ್ತಿರ ಹೋದರೆ ನಿನಗೆ ಅನುಭವ ಇಲ್ಲ, ಆಮೇಲೆ ಬಾ ಅಂತ ಹೊರಗಡೆ ಹಾಕ್ತಿದ್ದು. ಕಕ್ಷಿದಾರರು ಅವನ ಬಟ್ಟೆ, ಅವನ ಬಡತನ ನೋಡಿ ಮುಖ ತಿರುಗಿಕೊಂಡು ಹೋಗುತ್ತಿದ್ದರು. ಒಂದು ದಿನ ಅವನು, ಅಣ್ಣ, ನನಗೆ ನಂಬಿಕೆ ಹೊರಟು ಹೋಗ್ತಾ ಇದೆ. ನನ್ನ ಕೈಯಲ್ಲಿ ಇನ್ನೂ ಆಗಲ್ಲ ಅನ್ನಿಸ್ತಿದೆ ಅಂದ. ನಾನು ಅವನ ಕೈ ಹಿಡಿದು, ಮಗನೇ, ನೆನಪಿಟ್ಟುಕೋ, ಈ ಜಗತ್ತಿನಲ್ಲಿ ಯಾರು ತುಂಬ ಎತ್ತರಕ್ಕೆ ಬೆಳೆಯುತ್ತಾರೋ ಅವರು ತಳಮಟ್ಟದಿಂದ ಎದ್ದು ಬಂದವರೇ ಆಗಿರ್ತಾರೆ. ನೀನು ಈಗ ಕೆಳಗಿದ್ದೀಯಾ ಅಂದರೆ ಖಂಡಿತ ಒಂದು ದಿನ ಎದ್ದು ನಿಲ್ತೀಯಾ. ನನ್ನ ಮಾತು ನಂಬು ಅಂದೆ. ಅವನು ನನ್ನ ಕಣ್ಣುಗಳನ್ನು ನೋಡಿದ. ಅವನ ಕಣ್ಣಲ್ಲಿ ಒಂದು ಹೊಸ ಬೆಳಕು ಕಾಣಿಸಿತು. ಅಣ್ಣ, ನನ್ನ ಮೇಲೆ ನಿಮಗೂ ನಿಜವಾಗಿಯೂ ಇಷ್ಟೊಂದು ನಂಬಿಕೆ ಇದೆಯಾ ಅಂತ ನನ್ನ ಹೆಗಲ ಮೇಲೆ ತಲೆ ಇಟ್ಟು ಅತ್ತ. ಅಷ್ಟೊಂದು ವರ್ಷಗಳ ನೋವೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬಂದಿತ್ತು. ನಾನು ಮಾಡಿದ್ದು ದೊಡ್ಡ ಸಹಾಯವೇನಲ್ಲ. ನಾನೇ ಒಬ್ಬ ಬಡವ, ಆದರೆ ನನ್ನ ಹತ್ತಿರ ಇದ್ದುದರಲ್ಲಿ ಸ್ವಲ್ಪ ಸ್ವಲ್ಪ ಅವನಿಗೆ ಹಂಚುತ್ತಿದ್ದೆ. ನನ್ನ ಹೆಂಡತಿ ಲಕ್ಷ್ಮಿಗೆ ಈ ವಿಷಯ ಗೊತ್ತಾದಾಗ ಅವಳು ಬೇಡ ಅನ್ನಲಿಲ್ಲ. ಬದಲಿಗೆ ಒಂದು ದಿನ, ರೀ, ಆ ವಕೀಲ ತಬ್ಬಲಿ ದಿನ ನಮ್ಮ ಮನೆಗೆ ಬಂದು ಊಟ ಮಾಡಲಿ, ನಾನು ದಿನ ಒಂದು ಬುತ್ತಿ ಜಾಸ್ತಿ ಕಟ್ಟು ಕಳಿಸ್ತೀನಿ ಅಂದಳು. ನಾನು ಆಶ್ಚರ್ಯದಿಂದ ಅವಳ ಮುಖ ನೋಡಿದೆ. ನಿನಗೇನು ಅನಿಸುತ್ತೆ ಅಂತ ಕೇಳಿದೆ. ಅದಕ್ಕೆ ಅವಳು ನಕ್ಕು, ನೀವು ಯಾರನ್ನ ಮಗ ಅಂತ ಒಪ್ಪಿಕೊಂಡಿದ್ದೀರೋ ಅವನು ನನಗೂ ಮಗನೇ ತಾನೇ. ನನ್ನ ಮಗ ಹಸಿವಿನಿಂದ ಇರೋದು ನನಗೆ ಹೇಗೆ ನೋಡಲಿ ಅಂದಳು. ಆ ಕ್ಷಣದಲ್ಲಿ ನನಗೆ ಹೆಣ್ಣಿನ ಮನಸ್ಸು ಎಷ್ಟೊಂದು ದೊಡ್ಡದು ಅಂತ ಅರ್ಥ ಆಯಿತು. ಅಂದಿನಿಂದ ಲಕ್ಷ್ಮಿ ದಿನ ಒಂದು ಬುತ್ತಿ ಊಟವನ್ನು ಹೆಚ್ಚಿಗೆ ಮಾಡ್ತಾ ಇದ್ಲು. ನಾನು ಕೋರ್ಟಿಗೆ ಹೋಗುವಾಗ ಅದನ್ನು ತೆಗೆದುಕೊಂಡು ಹೋಗಿ ಆನಂದನಿಗೆ ಕೊಡ್ತಾ ಇದ್ದೆ. ಅವನು ಮೊದಲು ಬೇಡ ಅಂದ, ಆಮೇಲೆ ಕೈ ಮುಗಿದು ಕಣ್ಣೀರು ಹಾಕಿದ. ಕೊನೆಗೆ ಸುಮ್ಮನೆ ತಗೊಳ್ಳೋಕೆ ಶುರು ಮಾಡಿದ. ಒಂದು ದಿನ ಅವನು, ಅಮ್ಮ, ನನಗೋಸ್ಕರ ಅಡುಗೆ ಮಾಡಿ ಕಳಿಸಿದ್ದಾರೆ ಅಂದರೆ ನನಗೆ ನನ್ನ ಹೆತ್ತ ತಾಯಿ ಮತ್ತೆ ಬದುಕಿ ಬಂದ ಹಾಗೆ ಅನ್ನಿಸ್ತಾ ಇದೆ ಅಂದಾಗ ನನ್ನ ಕಣ್ಣು ತುಂಬಿ ಬಂದವು. ಆದರೆ ಜನ ನನ್ನನ್ನು ನೋಡಿ ನಗುತ್ತಾ ಇದ್ದರು. ಲೇ ರಾಮಣ್ಣ, ನೀನೇ ಸಾಲ ಸೋಲ ಮಾಡಿಕೊಂಡಿದ್ದೀಯ, ನಿನಗೆ ಯಾಕೋ ಈ ದೊಡ್ಡ ಮನುಷ್ಯರ ಥರ ಆಡೋ ಬುದ್ಧಿ. ಆ ವಕೀಲ ನಿನಗೆ ನಾಳೆ ಏನಾದರೂ ಕೊಡ್ತಾನಾ? ನಿನ್ನ ಕಾಸು ಹೋಯ್ತು, ನಿನ್ನ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಅವನಿಗೆ ಸಾಕ್ತಾ ಇದ್ದೀಯಲ್ಲ, ನಿನಗೇನಾದರೂ ಹುಚ್ಚ ಅಂತಿದ್ರು. ನಾನು ಬರೀ ನಕ್ಕಿ ಸುಮ್ಮನಾಗುತ್ತಿದ್ದೆ. ಒಂದು ದಿನ ನಮ್ಮ ಹಳೆಯ ಗ್ರಾಹಕರೊಬ್ಬರು ಬಂದು, ರಾಮಣ್ಣ, ಈ ಪ್ರಪಂಚ ತುಂಬ ಸ್ವಾರ್ಥದ್ದು ಕಣು. ಇವತ್ತು ನೀನು ಯಾರಿಗೆ ಅನ್ನ ಹಾಕ್ತಿದ್ದೀಯೋ ಅವನು ನಾಳೆ ನಿನ್ನನ್ನು ಗುರುತು ಹಿಡಿಯಲ್ಲ. ಈ ವಕೀಲರೆಲ್ಲ ತುಂಬ ಸ್ವಾರ್ಥಿಗಳು ಅಂದರು. ನಾನು ಅವರ ಮುಖ ನೋಡಿ, ಸ್ವಾಮಿ, ಅವನು ನಾಳೆ ನನ್ನನ್ನು ಗುರುತು ಹಿಡಿಯಲಿ ಅಂತ ನಾನು ಅನ್ನ ಹಾಕ್ತಾ ಇಲ್ಲ. ಇವತ್ತು ಅವನು ಹಸಿದಿದ್ದಾನೆ, ಅದಕ್ಕೆ ಅನ್ನ ಹಾಕ್ತಾ ಇದ್ದೀನಿ. ಮಾಡುವ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಫಲ ನಿರೀಕ್ಷಿಸಿದರೆ ಅದು ಧರ್ಮ ಆಗಲ್ಲ.
ವ್ಯಾಪಾರ ಆಗಿಬಿಡುತ್ತದೆ ಅಂದೆ. ಅವರು ಆಮೇಲೆ ಏನೂ ಮಾತನಾಡಲೇ ಇಲ್ಲ. ನಾನು ನನ್ನ ಬದುಕಿನಲ್ಲಿ ಯಾರಿಗೇನು ಕೊಟ್ಟೆ, ಯಾರು ನನಗೆ ಏನು ಕೊಟ್ಟರು ಅನ್ನೋ ಲೆಕ್ಕಾಚಾರ ಇಟ್ಟುಕೊಳ್ಳುವವನಲ್ಲ. ನನ್ನದೊಂದು ನಿಯಮ, ಕಷ್ಟದಲ್ಲಿರೋರಿಗೆ ಕೈಲಾದ ಸಹಾಯ ಮಾಡಬೇಕು, ಮಿಕ್ಕಿದ್ದನ್ನು ಆ ಮೇಲಿರುವವನು ನೋಡಿಕೊಳ್ಳುತ್ತಾನೆ. ಸುಮಾರು 2 ವರ್ಷ ಹೀಗೆ ಸಾಗಿತ್ತು. ಆನಂದ್ ಮೆಲ್ಲನೆ ತನ್ನ ಕಾಲಿನ ಮೇಲೆ ತಾನು ನಿಲ್ಲೋಕೆ ಶುರು ಮಾಡಿದ. ಅವನಿಗೆ ಒಬ್ಬ ಬಡ ಆಟೋ ಚಾಲಕ ಸಣ್ಣ ಕೇಸ್ ಸಿಕ್ಕಿತು. ಆ ಕೇಸನ್ನು ಅವನು ಗೆದ್ದುಕೊಟ್ಟ. ಆಮೇಲೆ ಮಗದೊಂದು ಜನ ಅವನ ಯೋಗ್ಯತೆಯನ್ನು ತಿಳಿಯಲು ಶುರು ಮಾಡಿದರು. ಅವನು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದ. ಬಡವರಿಂದ ಕಾಸು ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ದೊಡ್ಡ ದೊಡ್ಡ ಶ್ರೀಮಂತರ ವಿರುದ್ಧ ಹೋರಾಡ್ತಾ ಇದ್ದ. ಒಂದು ದಿನ ಅವನು ನನ್ನ ಗಾಡಿಯ ಹತ್ತಿರ ಬಂದ. ಅವನ ಮುಖದಲ್ಲಿ ಒಂದು ವಿಭಿನ್ನ ಕಳೆ ಇತ್ತು. ಅವನು ನಗುತ್ತಾ, ಅಣ್ಣ, ಒಂದು ಒಳ್ಳೆಯ ಸುದ್ದಿ ಇದೆ ಅಂದ. ಏನಪ್ಪ ಅಂದೆ. ನಾನು ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೇನೆ. ನಾನು ಈಗ ಸಿವಿಲ್ ಜಡ್ಜ್ ಆಗ್ತಾ ಇದ್ದೀನಿ ಅಂದ. ನನ್ನ ಕೈಯಲ್ಲಿದ್ದ ತರಕಾರಿ ಕೆಳಗೆ ಬಿದ್ದೇ ಹೋಯಿತು. ಏನಂದೆ ಮಗನೇ ಅಂದೆ. ಹೌದು ಅಣ್ಣ, ನಾನು ಜಡ್ಜ್ ಆಗ್ತಾ ಇದ್ದೀನಿ. ಇದೆಲ್ಲ ನಿಮ್ಮಿಂದಲೇ ಸಾಧ್ಯವಾಗಿದ್ದು. ನಾನು ಬಿದ್ದು ಹೋಗುವಾಗ ನೀವು ನನಗೆ ಆಸರೆಯಾದಿರಿ. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ಅಂದಾಗ ಅವನ ಕಣ್ಣುಗಳು ತುಂಬಿ ಬಂದವು. ನಾನು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಅತ್ತೆ, ನನ್ನ ಮಗ ಜಡ್ಜ್ ಆಗ್ತಾ ಇದ್ದಾನೆ ಅಂದು ನಾನು ನನ್ನ ಗಾಡಿಯಲ್ಲಿದ್ದ ಎಲ್ಲ ತರಕಾರಿಗಳನ್ನು ಜನರಿಗೆ ಉಚಿತವಾಗಿ ಹಂಚಿಬಿಟ್ಟೆ. ಇಡೀ ಓಣಿಗೆ ಸಿಹಿ ಹಂಚಿದೆ. ನನ್ನ ಹೆಂಡತಿ ಅವನಿಗೆ ಆರತಿ ಬೆಳಗಿ ತಿಲಕ ಇಟ್ಟಳು. ಆನಂದ್ ಹೊರಡುವಾಗ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಅಣ್ಣ, ನಾನು ಬೇರೆ ಊರಿಗೆ ಹೋಗಬೇಕಾಗಬಹುದು, ಅಲ್ಲಿಗೆ ನನ್ನ ನೇಮಕಾತಿಯಾಗಿದೆ ಆದರೆ ಎಂದು ಮಾತನ್ನು ನಿಲ್ಲಿಸಿದ. ಅಣ್ಣ, ನಾನು ತಿಂಗಳು ಇಲ್ಲಿಗೆ ಬರ್ತೀನಿ, ನಿಮ್ಮನ್ನು ನಾನ್ಯಾವತ್ತೂ ಮರೆಯಲ್ಲ ಅಂದ. ನಾನು ಅವನ ತಲೆಯ ಮೇಲೆ ಕೈ ಇಟ್ಟು, ಮಗನೇ, ನೀನು ಇಲ್ಲಿಗೆ ಬರಲೇಬೇಕು ಅಂತ ಏನೂ ಇಲ್ಲಪ್ಪ. ಆದರೆ ಒಂದು ಕೆಲಸ ಮಾಡು. ನಿನ್ನ ಮುಂದೆ ಯಾವತ್ತೇ ಒಬ್ಬ ಬಡವ ಬಂದು ನಿಂತರೂ ಅವನಿಗೆ ಅನ್ಯಾಯ ಆಗದ ಹಾಗೆ ನ್ಯಾಯ ಕೊಡಿಸು. ನಿನಗೆ ನಾನು ಕೇಳೋದು ಇಷ್ಟೇ ಅಂದೆ. ಅದಕ್ಕವನು ಕೈ ಮುಗಿದು, ಇದು ನನ್ನ ಸತ್ಯವಾದ ಮಾತು ಅಣ್ಣ. ನನ್ನ ಮೈಯಲ್ಲಿ ಉಸಿರಿರೋವರೆಗೂ ಯಾವೊಬ್ಬ ಬಡವನಿಗೂ ಅನ್ಯಾಯ ಆಗೋಕೆ ಬಿಡಲ್ಲ ಅಂದ. ಗೆಳೆಯರೇ, ಆ ದಿನದ ನಂತರ ಆನಂದ್ ಅಲ್ಲಿಂದ ಹೊರಟು ಹೋದ. ಹೊಸದರಲ್ಲಿ ಆವಾಗ ಫೋನ್ ಮಾಡ್ತಾ ಇದ್ದ. ಆಮೇಲೆ ಮೆಲ್ಲಗೆ ಫೋನ್ ಮಾಡೋದು ಕಮ್ಮಿ ಆಯಿತು. ಕೊನೆಗೆ ನಿಂತೇ ಹೋಯಿತು. ನಾನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ದೊಡ್ಡ ಅಧಿಕಾರಿಯಾದ ಮೇಲೆ ಕೆಲಸದ ಒತ್ತಡ ಇರುತ್ತದೆ ಅಂತ ನನಗೆ ಗೊತ್ತಿತ್ತು. ನಾನೇನು ಅವನಿಂದ ಏನನ್ನೂ ಬಯಸದವನ. ನನ್ನ ಬದುಕು ನನ್ನದೇ ಆದ ಹಾದಿಯಲ್ಲಿ ಸಾಗುತ್ತಿತ್ತು. ಅದೇ ತರಕಾರಿ ಗಾಡಿ, ಅದೇ ವ್ಯಾಪಾರ, ಮನೆ, ಲಕ್ಷ್ಮಿ. ಇತ್ತ ನನ್ನ ಮಗ ಮಂಜು ಈಗ ಬೆಳೆದು ದೊಡ್ಡವನಾಗುತ್ತಿದ್ದ. ಆನಂದ್ ಹೋದಾಗ ಅವನಿಗೆ 10 ವರ್ಷ, ಈಗ 30ರ ಹರಿಯ. ಆ 20 ವರ್ಷಗಳು ಹೇಗೆ ಹುರುಳಿದ್ದವು ಗೊತ್ತೇ ಆಗಲಿಲ್ಲ. ನನ್ನ ಮಗ ಮಂಜು ಚೆನ್ನಾಗಿ ಓದಿ ಬರೆದು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಅಷ್ಟೇನೂ ದೊಡ್ಡ ಸಂಬಳ ಇರಲಿಲ್ಲ, ಆದರೆ ಮನೆ ಖರ್ಚು ನಿರಾತಂಕವಾಗಿ ಸಾಗುತ್ತಿತ್ತು. ವಯಸ್ಸಾದ ಕಾರಣ ನಾನು ಗಾಡಿ ತಳ್ಳುವುದನ್ನು ಕಮ್ಮಿ ಮಾಡಿದ್ದೆ. ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ ನೋಡಿ, ಈ ಬದುಕು ನಮಗೆ ನೆಮ್ಮದಿ ಸಿಕ್ಕಿತ್ತು ಅಂತ ಖುಷಿ ಪಡುವಾಗಲೇ ಬೆನ್ನಿಗೆ ದೊಡ್ಡ ಪೆಟ್ಟು ಕೊಡೋಕೆ ಕಾಯ್ತಾ ಇರುತ್ತದೆ. ಅಂದು ಸಾಯಂಕಾಲ 7 ಗಂಟೆಯಾಗಿರಬಹುದು. ನಾನು ಜಗುಲಿಯ ಮೇಲೆ ಕೂತು ಸುಧಾರಿಸಿಕೊಳ್ಳುತ್ತಿದ್ದೆ. ಲಕ್ಷ್ಮಿ ಅಡುಗೆ ಮನೆಯಲ್ಲಿ ರಾತ್ರಿ ಊಟದ ಸಿದ್ಧತೆ ಮಾಡುತ್ತಿದ್ದಳು. ಮಂಜು ಕೆಲಸ ಮುಗಿಸಿ ಮನೆಗೆ ಬಂದವನೇ ಕೈ ಕಾಲು ಮುಖ ತೊಳೆದುಕೊಂಡು ಬಂದು ನನ್ನ ಪಕ್ಕದಲ್ಲಿ ಕೂತ. ಅಪ್ಪ, ಇವತ್ತು ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ತುಂಬ ಸುಸ್ತಾಗ್ತಿದೆ ಅಂದ. ಹೌದಾ ಮಗನೇ, ಸ್ವಲ್ಪ ಹೊತ್ತು ಮಲಗಿಕೋ, ಅಡುಗೆ ತಯಾರಾಗ್ತಾ ಇದೆ ಅಂದೆ. ಅಷ್ಟರಲ್ಲೇ ದಿಢೀರಂತ ನಮ್ಮ ಮನೆಯ ಬಾಗಿಲನ್ನು ಯಾರೋ ಒಬ್ಬರು ಜೋರಾಗಿ ಬಡಿಯೋಕೆ ಶುರು ಮಾಡಿದರು. ಎದೆ ನಡುಗುವಂತಹ ಸದ್ದು ಅದು. ನನಗೆ ಆಶ್ಚರ್ಯ ಆಯಿತು. ಈ ಹೊತ್ತಿನಲ್ಲಿ ಯಾರಪ್ಪ ಇದು ಅಂತ. ಲಕ್ಷ್ಮಿ ಅಡುಗೆ ಮನೆಯಿಂದ ಓಡಿ ಬಂದಳು. ಮಂಜು ಎದ್ದು ಹೋಗಿ ಬಾಗಿಲು ತೆಗೆದ. ತಕ್ಷಣ 4 ಜನ ಪೊಲೀಸರು ದರ ಅಂತ ಮನೆಯೊಳಗೆ ನುಗ್ಗಿಯೇ ಬಿಟ್ಟರು. ಇಲ್ಲಿ ಮಂಜು ಕುಮಾರ್ ಅನ್ನೋರು ಯಾರು ಅಂತ ಆ ಇನ್ಸ್ಪೆಕ್ಟರ್ ಗಡುಸಾದ ಧ್ವನಿಯಲ್ಲಿ ಕೇಳಿದ. ಅದು ನಾನೇ ಸರ್ ಅಂತ ಮಂಜು ತಡಬಡಿಸುತ್ತಾ ಹೇಳಿದ. ನಿನ್ನ ಮೇಲೆ ಕೊಲೆ ಕೇಸಿದೆ, ನಿನ್ನನ್ನು ದಸ್ತಗಿರಿ ಮಾಡ್ತಾ ಇದ್ದೀವಿ ಎಂದರು. ನನ್ನ ಕೈಯಲ್ಲಿದ್ದ ನೀರಿನ ತಂಬಿಗೆ ಕೆಳಗೆ ಬಿದ್ದೋಯ್ತು. ಲಕ್ಷ್ಮಿ ಜೋರಾಗಿ ಕಿರುಚಿಕೊಂಡಳು. ನನ್ನ ಮಗ ಕೊಲೆ ಮಾಡಿದ್ದಾನಾ? ಏನು ಹುಚ್ಚಾಟ ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಓಡಿ ಹೋಗಿ ಆ ಅಧಿಕಾರಿಯ ಕೈ ಹಿಡಿದುಕೊಂಡೆ. ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಮಗ ಒಂದು ನೊಣಕ್ಕೂ ನೋವು ಉಂಟು ಮಾಡುವವನಲ್ಲ, ಇನ್ನು ಕೊಲೆ ಹೆಂಗೆ ಮಾಡ್ತಾನೆ ಅಂದೆ. ಅದಕ್ಕವರು ಕರುಣೆ ಇಲ್ಲದೆ, ನೋಡಿ ಮುದುಕರೇ, ನಮ್ಮ ಹತ್ತಿರ ಎಲ್ಲ ಸಾಕ್ಷಿಗಳಿವೆ. ದೂರದಾರು ಬಂದು ದೂರು ಕೊಟ್ಟಿದ್ದಾರೆ. ನಿಮ್ಮ ಮಗ ಒಬ್ಬಳು ಹುಡುಗಿಯನ್ನು ಕೊಲೆ ಮಾಡಿದ್ದಾನೆ. ಅವಳ ಹೆಸರು ಸೀಮಾ ಅಂತ ಅಂದರು. ಸೀಮಾ
ಸೀಮಾನ ಸ್ವಾಮಿ, ನನಗೆ ಅಂತಹ ಯಾವ ಹುಡುಗಿಯೂ ಗೊತ್ತೇ ಇಲ್ಲ ಅಂತ ಮಂಜು ಬೆಚ್ಚಿ ಬಿದ್ದ. ಅದನ್ನೆಲ್ಲ ಕೋರ್ಟ್ನಲ್ಲಿ ಹೇಳುವಂತ ಇನ್ಸ್ಪೆಕ್ಟರ್ ಬೇಡಿ ತೆಗೆದರು. ಲಕ್ಷ್ಮಿ ನೆಲಕ್ಕೆ ಬಿದ್ದು ಅಳುತ್ತಾ, ಬೇಡ ಸ್ವಾಮಿ, ನನ್ನ ಮಗನನ್ನು ಕರ್ಕೊಂಡು ಹೋಗಬೇಡಿ ಅಂತ ಹಲುಬಿದಳು. ಆದರೆ ಅವರು ಯಾರ ಮಾತನ್ನೂ ಕೇಳಲಿಲ್ಲ. ಮಂಜನ ಕೈಗೆ ಬೇಡಿ ಹಾಕಿ ದರದರನೆ ಎಳೆದುಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿದರು. ನಾನು ಸ್ವಾಮಿ ಸ್ವಾಮಿ ನನ್ನ ಮಾತು ಕೇಳಿ ಅಂತ ಗಾಡಿಯ ಹಿಂದೆನೇ ಓಡಿದೆ. ಆದರೆ ಅವರು ಜೋರಾಗಿ ಗಾಡಿ ಓಡಿಸಿಕೊಂಡು ಹೊರಟೇ ಹೋದರು. ನಾನು ಆ ಕತ್ತಲಲ್ಲಿ ರಸ್ತೆಯ ಮೇಲೆ ಕುಸಿದು ಬಿದ್ದೆ. ಕಣ್ಣು ಕತ್ತಲಲ್ಲೇ ಕಟ್ಟುತ್ತಿತ್ತು. ಭೂಮಿ ನಡುಗಿದ ಹಾಗೆ ಆಗುತ್ತಿತ್ತು. ಉಸಿರೇ ನಿಂತು ಹೋದಂತಾಗಿತ್ತು. ನನ್ನ ಒಬ್ಬನೇ ಮಗ, ಕಣ್ಣಿನ ಮಣಿಯಂತಹ ಮಗ, ಇವತ್ತು ಕೊಲೆಗಾರನ ಪಟ್ಟ ಹೊತ್ತು ಜೈಲು ಸೇರಿದ್ದ. ಜನರೇ, ಆ ರಾತ್ರಿ ನಾವಿಬ್ಬರು ಕಣ್ಣಿಗೆ ರೆಪ್ಪೆ ಮುಚ್ಚಲಿಲ್ಲ. ಲಕ್ಷ್ಮಿ ಪದೇ ಪದೇ ಪ್ರಜ್ಞೆ ತಪ್ಪಿ ಬೀಳುತ್ತಾ ಇದ್ದಳು. ಅವಳಿಗೆ ಉಪಚಾರ ಮಾಡಿ ಎಬ್ಬಿಸುವಷ್ಟರಲ್ಲೇ ನನಗೆ ತಲೆ ಸುತ್ತು ಬರುತ್ತಿತ್ತು. ಅಕ್ಕಪಕ್ಕದವರೆಲ್ಲ ಬಂದು ನೀರು ಚಿಮುಕಿಸಿ ಗಾಳಿ ಹಾಕ್ತಾ ಇದ್ರು. ಬೆಳಗ್ಗೆ ಆಗುತ್ತಿದ್ದಂತೆ ನಾನು ಪೊಲೀಸ್ ಠಾಣೆಗೆ ಓಡಿದೆ. ಆದರೆ ಅಲ್ಲಿಗೆ ಹೋದ ಮೇಲೆಯೇ ಗೊತ್ತಾಗಿದ್ದು ವಿಷಯ ತುಂಬ ಗಂಭೀರವಾಗಿದೆ ಅಂತ. ಕೊಲೆಯಾಗಿದ್ದ ಆ ಸೀಮಾ ಅನ್ನೋ ಹುಡುಗಿ ನಮ್ಮ ಊರಿನ ದೊಡ್ಡ ಕೋಟ್ಯಾಧಿಪತಿ ಉದ್ಯಮಿ ಧರ್ಮಚಂದ್ ಅವಳ ಮಗಳಾಗಿದ್ದಳು. ಆ ಧರ್ಮಚಂದ್ ಅಂದರೆ ತುಂಬ ದುಡ್ಡಿನವನು. ಊರಿನಲ್ಲಿ ದೊಡ್ಡ ಪ್ರಭಾವ ಇರೋ ಮನುಷ್ಯ. ಅವನ ಬಂಗಲೆಯಿಂದ ಸಿಕ್ಕಿದ್ದ ಎಲ್ಲ ಸಾಕ್ಷಿಗಳು ನನ್ನ ಮಗನಿಗೆ ವಿರುದ್ಧವಾಗಿದ್ದವು. ಮಂಜು ಮೊಬೈಲ್ ಸಂಖ್ಯೆ ಆ ಹುಡುಗಿಯ ಫೋನ್ನಲ್ಲಿತ್ತು. ಅವರಿಬ್ಬರು ಎಷ್ಟೋ ಸಲ ಮಾತನಾಡುತ್ತಿದ್ದರು, ಸಂದೇಶಗಳನ್ನು ಕಳುಹಿಸಿದ್ದರು. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಆ ಹುಡುಗಿಯ ಕೋಣೆಯಲ್ಲಿ ಸಿಕ್ಕಿದ್ದ ಕೈ ಬೆರಳುಗಳ ಗುರುತುಗಳಲ್ಲಿ ಒಂದು ಗುರುತು ನನ್ನ ಮಗನ ಮಂಜುವಿನದ್ದಾಗಿತ್ತು. ಆ ಹುಡುಗಿಯ ಶವ ಧರ್ಮಚಂದ್ ಬಂಗಲೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತ್ತು. ಗಂಟಲು ಹಿಸುಕಿ ಕೊಂದಿದ್ದರು. ನನಗೆ ಏನೂ ತೋಚದಂತಾಗಿತ್ತು. ನಾನು ಜೈಲಿನಲ್ಲಿ ಮಂಜುವನ್ನ ಭೇಟಿಯಾದೆ. ಅವನು ಅಳುತ್ತಾ, ಅಪ್ಪ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನನಗೆ ಸೀಮಾ ಗೊತ್ತಿದ್ದು ನಿಜ. ಅವಳು ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿದ್ದಳು. ನನಗೆ ಒಳ್ಳೆಯ ಗೆಳತಿಯಾಗಿದ್ದಳು. ನಾವಿಬ್ಬರು ಎಷ್ಟೋ ಸಲ ಜೊತೆಯಾಗಿ ಕಾಫಿ ಕುಡಿದಿದ್ದೇವೆ ಅಷ್ಟೇ. ಅವಳನ್ನು ನಾನು ಯಾವತ್ತೂ ಕೊಂದಿಲ್ಲಪ್ಪ ಅಂದ. ಹಾಗಾದರೆ ಆ ಬೆರಳಿನ ಗುರುತು ಅಂತ ಕೇಳಿದ್ದೆ. ಅಪ್ಪ, ಒಂದು ದಿನ ಅವಳು ಪುಸ್ತಕವನ್ನು ವಾಪಸ್ ಕೊಡೋಕೆ ಅಂತ ನಾನು ಅವಳ ಮನೆಗೆ ಹೋಗಿದ್ದೆ. ಬರೀ 5 ನಿಮಿಷ ಅಷ್ಟೇ. ಆವಾಗ ಆ ಗುರುತು ಆಗಿರಬಹುದು ಅಂದ. ನನ್ನ ಒಡಲಿಗೆ ಗೊತ್ತು, ನನ್ನ ಮಗ ಸತ್ಯ ಹೇಳ್ತಾ ಇದ್ದಾನೆ ಅಂತ. ಆದರೆ ಕಾನೂನಿನ ಕಣ್ಣಿಗೆ ಸಾಕ್ಷಿಗಳೇ ಮುಖ್ಯ ತಾನೆ. ನಾನು ಒಳ್ಳೆಯ ವಕೀಲರನ್ನ ಹುಡುಕಲು ಶುರು ಮಾಡಿದೆ. ಆದರೆ ನಮ್ಮೆದುರು ನಿಂತಿರುವ ಆ ಕೋಟ್ಯಾಧಿಪತಿ ಧರ್ಮಚಂದ್ ಅಂತ ಗೊತ್ತಾದ ತಕ್ಷಣ ಊರಿನ ಯಾವೊಬ್ಬ ವಕೀಲನು ಈ ಕೇಸ್ ಕೈಗೆತ್ತಿಕೊಳ್ಳಲು ಒಪ್ಪಲಿಲ್ಲ. ಒಬ್ಬ ವಕೀಲನಂತೂ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ, ನೋಡು ರಾಮಣ್ಣ, ನಿನ್ನ ಮಗನ ಪರವಾಗಿ ನಾನು ಕೋರ್ಟ್ಗೆ ನಿಂತರೆ ನನ್ನ ವಕೀಲ ವೃತ್ತಿನೇ ಮುಗಿದು ಹೋಗುತ್ತದೆ. ಆ ಧರ್ಮಚಂದ್ ತುಂಬ ಪ್ರಭಾವಶಾಲಿ, ನಮ್ಮನ್ನ ಸುಮ್ಮನೆ ಬಿಡಲ್ಲ ಅಂದ. ಇನ್ನೊಬ್ಬ ವಕೀಲ 25 ಲಕ್ಷ ರೂಪಾಯಿ ಹಣ ಕೇಳಿದ. ನನ್ನ ಇಡೀ ಬದುಕಿನಲ್ಲಿ ನಾನು ಒಟ್ಟಿಗೆ 25,000 ರೂಪಾಯಿನೇ ನೋಡಿದವನಲ್ಲ. ಇನ್ನು 25 ಲಕ್ಷ ಎಲ್ಲಿಂದ ತರಲಿ? ನಾನು ನನ್ನ ಹಳೆಯ ಮನೆ, ಜಮೀನು ಎಲ್ಲವನ್ನ ಮಾರಲು ತೀರ್ಮಾನಿಸಿದೆ. ಲಕ್ಷ್ಮಿ ಮೈ ಮೇಲಿದ್ದ ಅಲ್ಪ ಸ್ವಲ್ಪ ಒಡವೆಗಳನ್ನು ಮಾರಿದೆವು. ಎಲ್ಲ ಸೇರಿ ಕಷ್ಟಪಟ್ಟು 2 ಲಕ್ಷ ರೂಪಾಯಿ ಆಯಿತು ಅಷ್ಟೇ ಹೊಂದಿಸಲು. ಕೊನೆಗೆ ಒಬ್ಬ ತೀರಾ ಹೊಸಬನಾದ ಯುವ ವಕೀಲ ಸಿಕ್ಕಿದ. ಅವನಿಗೆ ಕೇಸ್ ಕೊಟ್ಟೆವು. ಆದರೆ ಅವನು ಕೂಡ ಒಳಗೊಳಗೆ ಹೆದರಿಕೊಂಡಿದ್ದ. ಕೇಸ್ ದಿನ ಕೋರ್ಟ್ನಲ್ಲಿ ನಡೀತಾ ಇತ್ತು. ವಾರ ವಾರವೂ ಮುಂದೂಡಲ್ಪಡುತ್ತಿತ್ತು. ಕೋರ್ಟ್ಗೆ ಹಾಜರುಪಡಿಸಿದ ಪ್ರತಿಯೊಂದು ಸಾಕ್ಷಿಯೂ ಮಂಜುಗೆ ವಿರುದ್ಧವಾಗಿತ್ತು. ದುಡ್ಡು ಕೊಟ್ಟ ಸಾಕ್ಷಿಗಳನ್ನು ಕೊಂಡುಕೊಳ್ಳಲಾಗಿತ್ತು. ಒಬ್ಬ ಸಾಕ್ಷಿ ಬಂದು, ಅವತ್ತು ರಾತ್ರಿ ನಾನು ಮಂಜುವನ್ನು ಆ ಬಂಗಲೆಯ ಹತ್ತಿರ ನೋಡಿದ್ದೆ ಅಂದ. ಇನ್ನೊಬ್ಬ, ಮಂಜು ಮತ್ತೆ ಸೀಮಾ ನಡುವೆ ದೊಡ್ಡ ಜಗಳ ನಡೆದಿತ್ತು ಅಂದ. ಮೂರೆಯವನಂತೂ ನಾನು ಸೀಮಾಳನ್ನ ಮುಗಿಸಿ ಬಿಡುತ್ತೇನೆ ಅಂತ ಮಂಜು ಬೆದರಿಕೆ ಹಾಕಿದ್ದನ್ನ ನಾನು ಕೇಳಿಸಿಕೊಂಡಿದ್ದೇನೆ ಎಂದು ಸುಳ್ಳು ಹೇಳಿದ. ಇದೆಲ್ಲ ಅಪ್ಪಟ್ಟ ಸುಳ್ಳಾಗಿತ್ತು. ಆದರೆ ಬಡವರ ಮಾತನ್ನ ಕೇಳುವವರು ಯಾರು? ನಮ್ಮ ವಕೀಲ ದಿನಕ್ಕೂ ದುರ್ಬಲನಾಗುತ್ತಿದ್ದ. ಅವನ ಹತ್ತಿರ ಯಾವ ಮರು ಉತ್ತರವೂ ಇರಲಿಲ್ಲ. ಕೊನೆಗೆ ಆ ತೀರ್ಪಿನ ದಿನವೂ ಬಂದೇ ಬಿಟ್ಟಿತು. ಇಂದು ನ್ಯಾಯಾಧೀಶರು ಅಂತಿಮ ತೀರ್ಪು ನೀಡಬೇಕಾಗಿತ್ತು. ನಮಗೆ ನಂಬಿಕೆಯ ಯಾವುದೇ ಸಣ್ಣ ಕಿರಣವೂ ಕಾಣುತ್ತಿರಲಿಲ್ಲ. ತೀರ್ಪಿನ ಹಿಂದಿನ ರಾತ್ರಿ ನಮ್ಮ ವಕೀಲ ನನ್ನ ಹತ್ತಿರ ಬಂದು ತಲೆ ತಗ್ಗಿಸಿ, ರಾಮಣ್ಣ ಅವರೇ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಮಗನನ್ನು ಉಳಿಸಿಕೊಳ್ಳಲು ನನ್ನಿಂದಾಗುತ್ತಿಲ್ಲ. ನಾಳಿನ ತೀರ್ಪಿನಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಆಗೋದು ಖಂಡಿತ ಅಂದ. ನನ್ನ ಎದೆ ಸೀಳಿ ಹೋಯಿತು. ಗಲ್ಲು ಶಿಕ್ಷೆನಾ ಅಂದೆ. ಹೌದು, ಸಾಕ್ಷಿಗಳು ತುಂಬ ಬಲವಾಗಿವೆ. ಧರ್ಮಚಂದ್ ಸರ್ಕಾರದ ಕಡೆಯಿಂದ ದೊಡ್ಡ ವಕೀಲರನ್ನ ನಿಲ್ಲಿಸಿದ್ದಾನೆ. ಬದುಕುವ ಯಾವುದೇ ದಾರಿ ಕಾಣಿಸುತ್ತಿಲ್ಲ ಅಂದ. ನಾನು ಆ ರಾತ್ರಿ ಇಡೀ ಅಳುತ್ತಲೇ ಇದ್ದೆ. ಲಕ್ಷ್ಮಿಯ ಪರಿಸ್ಥಿತಿಯಂತೂ ನೋಡಲು ಸಾಧ್ಯವೇ ಇರಲಿಲ್ಲ. 3 ದಿನಗಳಿಂದ ಅವಳು ಹೊಟ್ಟೆಗೂ ಒಂದು ಅಗಳು ಅನ್ನ ಹಾಕಿರಲಿಲ್ಲ. ಹಾಸಿಗೆ ಹಿಡಿದಿದ್ದಳು.
ಕಣ್ಣಿನಿಂದ ನೀರು ಸುರಿಯುತ್ತಲೇ ಇತ್ತು. ಬೆಳಗ್ಗೆ ಎದ್ದು ಮುಖ ತೊಳೆದು ಬಟ್ಟೆ ಹಾಕಿಕೊಂಡು, ಲಕ್ಷ್ಮಿ ನಡಿ, ಇವತ್ತು ಕೊನೆ ಸಲ ಇರಬಹುದು ನಮ್ಮ ಮಗನನ್ನು ನೋಡೋಕೆ ಅಂದೆ. ಅವಳು ನನ್ನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಜೀವವಿಲ್ಲದಂತೆ ಶೂನ್ಯವಾಗಿದ್ದವು. ನಾವಿಬ್ಬರು ಕೋರ್ಟಿನ ಕಡೆಗೆ ಹೊರಟೆವು. ದಾರಿಯುದ್ದಕ್ಕೂ ನಾನು ಏನೂ ಮಾತನಾಡಲಿಲ್ಲ. ಅವಳು ಏನೂ ಹೇಳಲಿಲ್ಲ. ಬರೀ ಕಣ್ಣೀರು ಮಾತ್ರ ಹರಿಯುತ್ತಿತ್ತು. ನಾವು ಕೋರ್ಟ್ಗೆ ತಲುಪಿದಾಗ ಅಲ್ಲಿ ಮೊದಲೇ ದೊಡ್ಡ ಜನಸಮೂಹ ನೆರೆದಿತ್ತು. ಧರ್ಮಚಂದ್ ತನ್ನ ವಕೀಲರ ದಂಡಿನೊಂದಿಗೆ ನಿಂತಿದ್ದ. ಅವನ ಮುಖದಲ್ಲಿ ಕ್ರೂರವಾದ ನಗು ಇತ್ತು. ನನ್ನನ್ನು ನೋಡಿ ಹತ್ತಿರ ಬಂದು, ಏನು ರಾಮಣ್ಣ, ಇವತ್ತು ನಿನ್ನ ಮಗನಿಗೆ ಗಲ್ಲು ಶಿಕ್ಷೆ ಆಗೋದನ್ನು ನೀನೇ ಕಣ್ಣಾರ ನೋಡ್ತೀಯ. ನನ್ನ ಮಗಳ ಆತ್ಮಕ್ಕೆ ಇವತ್ತು ಶಾಂತಿ ಸಿಗುತ್ತೆ ಅಂತ ಅಣಕಿಸಿದ. ನನಗೆ ರೋಷ ಉಕ್ಕಿ ಬಂತು. ಧರ್ಮಚಂದ್, ನನ್ನ ಮಗ ನಿನ್ನ ಮಗಳನ್ನು ಕೊಂದಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಂದೆ. ಬಾಯಿ ಮುಚ್ಚೋ ಮುದುಕನೇ ಅಂತ ಅವನು ಗರ್ಜಿಸಿದ. ಒಬ್ಬ ಬಡ ತರಕಾರಿ ಮಾರೋನು ನನ್ನೆದುರು ನಿಂತು ಜಗಳ ಆಡ್ತೀಯಾ? ಇವತ್ತು ನಿನ್ನ ಮಗ ಸಾಯ್ತಾನೆ, ನಾಳೆ ನಿನ್ನ ಮನೆಯನ್ನು ಸುಟ್ಟು ಬೂದಿ ಮಾಡ್ತೀನಿ, ನಿನ್ನ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡ್ತೀನಿ ಅಂದ. ನನ್ನ ಹೆಂಡತಿ ಜೋರಾಗಿ ಅಳಲು ಶುರು ಮಾಡಿದಳು. ನಾನು ಅವಳ ಕೈ ಹಿಡಿದು ಒಳಗಡೆ ನಡೆದೆ. ಒಳಗಡೆ ನ್ಯಾಯಾಲಯದ ಕೋಣೆಯ ಒಳಗೆ ಹೋಗಿ ಕೊನೆಯ ಸಾಲಿನಲ್ಲಿ ಕುಳಿತುಕೊಂಡೆವು. ಸ್ವಲ್ಪ ಹೊತ್ತಿನ ನಂತರ ಮಂಜುನ ಕರೆದುಕೊಂಡು ಬರಲಾಯಿತು. ಕೈಗೆ ಬೇಡಿ ಇತ್ತು. ಮುಖವೆಲ್ಲ ಬೆಳ್ಳಗಾಗಿ ಹೋಗಿತ್ತು. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ದವು. ಅವನು ನನ್ನನ್ನು ಮತ್ತು ತನ್ನ ತಾಯಿಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಅಪ್ಪ, ಅವನ ತುಟಿಗಳು ನಡುಗುತ್ತಿದ್ದವು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನೇನು ಮಾಡಿಲ್ಲಪ್ಪ ಅಂದ. ನಾನು ಕೈ ಮುಗಿದು, ಮಗನೇ, ಆ ಮೇಲಿರೋ ದೇವರ ಮೇಲೆ ಭಾರ ಹಾಕು ಅಂದೆ. ಅಷ್ಟರಲ್ಲೇ ಕೋರ್ಟ್ನ ಸಿಬ್ಬಂದಿ ಎಲ್ಲರೂ ಎದ್ದು ನಿಲ್ಲಿ, ನ್ಯಾಯಾಧೀಶರು ಬರ್ತಾ ಇದ್ದಾರೆ ಅಂತ ಕೂಗಿದ. ಎಲ್ಲರೂ ಎದ್ದು ನಿಂತರು. ನ್ಯಾಯಾಧೀಶರು ಒಳಗೆ ಬಂದರು. ಸುಮಾರು 50 ವರ್ಷ ವಯಸ್ಸಿನ ಕಪ್ಪು ಗೌನ್ ಧರಿಸಿದ ಗಂಭೀರ ಮುಖದ ಮನುಷ್ಯ ಅವರು. ಆದರೆ ಗೆಳೆಯರೇ, ಅವರು ತಮ್ಮ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ತಿಳಿದ ತಕ್ಷಣ ಇಡೀ ಕೋರ್ಟ್ನ ಆವರಣದ ಮೇಲೆ ಕಣ್ಣಾಡಿಸಿದರು. ಹಾಗೆ ನೋಡುವಾಗ ಅವರ ಕಣ್ಣುಗಳು ಕೊನೆಯ ಸಾಲಿದ್ದ ನನ್ನ ಮೇಲೆ ಬಂದು ಸ್ಥಿರವಾಗಿ ನಿಂತು ಬಿಟ್ಟವು. ಒಂದು ಕ್ಷಣ ಅವರು ಹಾಗೆಯೇ ಸ್ತಬ್ಧರಾಗಿ ನಿಂತು ಬಿಟ್ಟರು. ನನಗೆ ಆಶ್ಚರ್ಯವಾಯಿತು. ಈ ಜಡ್ಜ್ ಸಾಹೇಬರು ನನ್ನನ್ನು ಯಾಕೆ ಹಂಗೆ ನೋಡ್ತಾ ಇದ್ದಾರೆ ಅಂತ. ಅವರು ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡು ಮತ್ತೊಮ್ಮೆ ನನ್ನನ್ನು ದಿಟ್ಟಿಸಿ ನೋಡಿದರು. ಆಮೇಲೆ ತಕ್ಷಣವೇ ಕುರ್ಚಿಯಲ್ಲಿ ಕುಳಿತುಕೊಂಡರು. ನನಗೆ ನನ್ನ ಭ್ರಮೆ ಇರಬಹುದು ಅನಿಸಿತು. ನ್ಯಾಯಾಧೀಶರು ಫೈಲ್ ತೆರೆದರು. ಪೆನ್ನು ಕೈಗೆತ್ತಿಕೊಂಡು ತೀರ್ಪನ್ನು ಓದಲು ತಲೆ ಎತ್ತಿದರು. ಈ ನ್ಯಾಯಾಲಯವು ಸರ್ಕಾರದ ಪರ ಮಂಜು ಕುಮಾರ್ ವಿರುದ್ಧ ಸಲ್ಲಿಸಿದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದೆ ಎನ್ನುವಾಗ ಅವರ ಧ್ವನಿ ನಡುಕವಿತ್ತು. ಅವರು ಮತ್ತೊಮ್ಮೆ ನನ್ನ ಕಡೆ ನೋಡಿದರು ಮತ್ತು ಎಲ್ಲ ಸತ್ಯಾಸತ್ಯತೆಗಳನ್ನು ಪರಿಗಣಿಸಿದ ನಂತರ ಎಂದು ಹೇಳುತ್ತಿದ್ದಂತೆ ದಿಢೀರಂತ ಅವರ ಕೈಯಿಂದ ಪೆನ್ನು ಕೆಳಗೆ ಬಿದ್ದು ಹೋಯಿತು. ಇಡೀ ಕೋರ್ಟ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಂತಹ ನಿಶ್ಶಬ್ದ ಆವರಿಸಿತ್ತು. ಜಡ್ಜ್ ಸಾಹೇಬರು ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇದೇನಾಗ್ತಾ ಇದೆ ಇಲ್ಲಿ ಅಂತ. ನ್ಯಾಯಾಧೀಶರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆಮೇಲೆ ಅವರು ಮಾಡಿದ್ದನ್ನು ನೋಡಿ ಇಡೀ ಕೋರ್ಟ್ನ ಇತಿಹಾಸದಲ್ಲೇ ಯಾರೂ ಅಂತಹ ದೃಶ್ಯವನ್ನು ಕಂಡಿರಲಿಲ್ಲ. ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಕೆಳಗಿಳಿದು ಬಂದರು. ಸರ್ಕಾರದ ವಕೀಲರ ಆಶ್ಚರ್ಯ, ನನ್ನ ವಕೀಲನಿಗೆ ಆಶ್ಚರ್ಯ, ಆ ಧರ್ಮಚಂದ್ರನಿಗೂ ಆಶ್ಚರ್ಯ. ಇಡೀ ನ್ಯಾಯಾಲಯವೇ ದಿಗ್ಭ್ರಮೆಗೊಂಡಿತ್ತು. ಜಡ್ಜ್ ಸಾಹೇಬರು ಮೆಲ್ಲಗೆ ಹೆಜ್ಜೆ ಇಡುತ್ತಾ ನೇರವಾಗಿ ನನ್ನ ಕಡೆಗೆ ಬಂದರು. ನಾನು ನನ್ನ ಜಾಗದಲ್ಲಿಯೇ ಕುಳಿತಿದ್ದೆ. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವರು ಬಂದು ನನ್ನ ಎದುರು ನಿಂತರು. ಆಮೇಲೆ ಅವರು ಮಾಡಿದ್ದನ್ನು ನೋಡಿ ನನ್ನ ಉಸಿರೇ ನಿಂತು ಹೋದಂತಾಯಿತು. ಗೆಳೆಯರೇ, ಆ ಜಡ್ಜ್ ಸಾಹೇಬರು ನೇರವಾಗಿ ಬಂದು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಅಯ್ಯೋ ಸ್ವಾಮಿ, ಇದೇನು ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಗಾಬರಿಯಾಗಿ ನನ್ನ ಕಾಲುಗಳನ್ನು ಹಿಂದೆಯೇ ತೆಗೆದುಕೊಂಡೆ. ನ್ಯಾಯಾಧೀಶರ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ಅಣ್ಣ ಅಂದರು ಗದ್ಗದಿತ ದನಿಯಲ್ಲಿ. ನನ್ನ ಎದೆ ದಸಕ್ಕಂದಿತ್ತು. ಅಣ್ಣ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಅಣ್ಣ, ನನ್ನ ಗುರುತು ಹಿಡಿಯಲಿಲ್ಲವ ನೀವು? 20 ವರ್ಷಗಳ ಹಿಂದೆ ಇದೇ ಕೋರ್ಟಿನ ಹೊರಗಡೆ ಆಲದ ಮರ ಕೆಳಗೆ 4 ದಿನಗಳಿಂದ ಹಸಿದು ಕೂತಿದ್ದ ಒಬ್ಬ ಯುವ ವಕೀಲನಿಗೆ ಬಾಳೆಹಣ್ಣು ಸೀಬೆಹಣ್ಣು ಕೊಟ್ಟು ಜೇಬಲ್ಲಿ 50 ರೂಪಾಯಿ ಹಣವಿಟ್ಟು ಪ್ರಾಣ ಉಳಿಸಿದ್ರಲ್ಲ ಅಂದಾಗ ನನ್ನ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಆನಂದ್ ಅಂದೆ. ನ್ಯಾಯಾಧೀಶರು ಅಳುತ್ತಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಹೌದಣ್ಣ, ನಾನು ನಿಮ್ಮ ಅದೇ ಆನಂದ್. ನಿಮ್ಮ ಮಗ ಇವತ್ತು ನನ್ನ ಕೋರ್ಟ್ನ ಜಡ್ಜ್ ಆಗಿದ್ದೀನಿ. ಆ ದೇವರು ನ್ಯಾಯ ನೋಡಿ ಇವತ್ತು ನನ್ನ ಮುಂದೆಯೇ ನನ್ನ ಅಣ್ಣ ಮಗ ನಿಂತಿದ್ದಾನೆ ಗಲ್ಲು ಶಿಕ್ಷೆ ತೀರ್ಪು ಕೇಳೋಕೆ ಎಂದರು. ಇಡೀ ಕೋರ್ಟ್ ಹೌವಾರಿತು. ಧರ್ಮಚಂದ್ ಮುಖ ಕಳೆ ಹಾರಿ ಹೋಯಿತು. ಸರ್ಕಾರದ ವಕೀಲರ ಕೈಯಲ್ಲಿದ್ದ ಚರ್ಮದ ಚೀಲ ಕೆಳಗೆ ಬಿದ್ದಿತ್ತು. ನನ್ನ ಹೆಂಡತಿ ಲಕ್ಷ್ಮಿ ಜೋರಾಗಿ ಅಳಲು ಶುರು ಮಾಡಿದಳು. ಬೋನಿನಲ್ಲಿ ನಿಂತಿದ್ದ ಮಂಜುಗೆ ಏನೂ ಅರ್ಥವಾಗದೆ ಹಾಗೆ ನೋಡುತ್ತಿದ್ದ. ಜಡ್ಜ್ ಸಾಹೇಬರು ತಮ್ಮ ಕಣ್ಣೀರು ಒರೆಸಿಕೊಂಡು ಮರಳಿ ತಮ್ಮ ಸ್ಥಾನಕ್ಕೆ ಹೋಗಿ ಕುಳಿತರು. ಆದರೆ ಅವರು ತೀರ್ಪನ್ನು ಓದಲಿಲ್ಲ. ಅವರು ತಮ್ಮ ಮರದ ಸುತ್ತಿಗೆಯನ್ನು ಮೇಜಿಗೆ ಕುಟ್ಟಿ, ಶಾಂತಿ, ಕೋರ್ಟ್ನಲ್ಲಿ ಶಾಂತಿ ಕಾಪಾಡಿ ಎಂದರು. ಇಡೀ ಕೋರ್ಟ್ ನಿಶ್ಶಬ್ದವಾಯಿತು. ನ್ಯಾಯಾಧೀಶರು ದೀರ್ಘವಾದ ಉಸಿರೆಳೆದುಕೊಂಡು, ನಾನು ಈ ಕೇಸಿನ ತೀರ್ಪನ್ನು ಇವತ್ತು ನೀಡುವುದಿಲ್ಲ. ಈ ಕೊಲೆಯ ಹಿಂದೆ ಮರುತನಿಕೆ
ಇನ್ನು ನಾನು ಆದೇಶಿಸುತ್ತೇನೆ. ಈ ಕೇಸಿನಲ್ಲಿ ಇನ್ನೂ ಕೆಲವು ಸತ್ಯಗಳು ಹೊರಬರಬೇಕಿದೆ ಅನಿಸುತ್ತಿದೆ ಎಂದರು. ತಕ್ಷಣ ಸರ್ಕಾರದ ವಕೀಲರು ಎದ್ದು ನಿಂತು, ಸ್ವಾಮಿ, ಇದು ಹೇಗೆ ಸಾಧ್ಯ? ಎಲ್ಲ ಸಾಕ್ಷಿಗಳು ಕಣ್ಣು ಮುಂದೆ ಇವೆ ಎಂದರು. ಮಿಸ್ಟರ್ ವಕೀಲರೇ, ನ್ಯಾಯಾಧೀಶರ ದನಿ ಕಡುವಾಗಿತ್ತು. ನೀವು ನನಗೆ ಇಲ್ಲಿ ಕಾನೂನು ಕಲಿಸಿಕೊಡಬೇಕಾಗಿಲ್ಲ. ಈ ಸ್ಥಾನದಲ್ಲಿ ಕುಳಿತಿರುವುದು ನಾನು. ನನಗೆ ಈ ಕೇಸಿನಲ್ಲಿ ಏನೋ ಮೋಸ ನಡೀತಿದೆ ಅನಿಸುತ್ತಿದೆ ಎಂದರು. ಆಗ ಧರ್ಮಚಂದ್ ಎದ್ದು ನಿಂತು, ಸ್ವಾಮಿ, ಇದು ಅನ್ಯಾಯ. ಕೊಲೆಯಾಗಿದ್ದು ನನ್ನ ಮಗಳು ಎಂದು ಕೂಗಿದ. ನೀವು ಕುಳಿತುಕೊಳ್ಳಿ ಧರ್ಮಚಂದ್ ಅವರೇ ಎಂದು ಜಡ್ಜ್ ಸಾಹೇಬರು ಅವನನ್ನು ತಡೆದರು. ನಿಮ್ಮ ಮಗಳ ಕೊಲೆಯಾಗಿದೆ ಅಂತ ನಿಮಗೆ ಗೊತ್ತಿದ್ದರೆ ಆ ಕೊಲೆ ಮಾಡಿದ ನಿಜವಾದ ಅಪರಾಧಿಗೆ ಶಿಕ್ಷೆಯಾಗಬೇಕೇ ಹೊರತು ಒಬ್ಬ ನಿರಪರಾಧಿಗಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು ಎಂದರು. ಧರ್ಮಚಂದ್ರ ಮುಖ ಕೋಪದಿಂದ ಕೆಂಪಾಗಿತ್ತು. ನಾನು ಇದರ ವಿರುದ್ಧ ಮೇಲ್ಮನವಿ ಸಲ್ಲಿಸುತ್ತೇನೆ, ಹೈಕೋರ್ಟ್ಗೆ ಹೋಗುತ್ತೇನೆ ಎಂದು ಗದರಿಸಿದ. ಧಾರಾಳವಾಗಿ ಹೋಗಿ ಎಂದು ಶಾಂತವಾಗಿ ಹೇಳಿದರು. ಆದರೆ ಅಲ್ಲಿಯವರೆಗೂ ಈ ಕೇಸ್ ಇದೇ ಕೋರ್ಟ್ನಲ್ಲಿ ನಡೆಯುತ್ತದೆ. ನನ್ನ ತೀರ್ಪು ಸಾಕ್ಷಿಗಳ ಮೇಲಿರುತ್ತದೆಯೇ ಹೊರತು ಯಾರ ಬೆದರಿಕೆಗೂ ಅಲ್ಲ ಎಂದರು. ಧರ್ಮಚಂದ್ ಕೋಪದಿಂದ ಕಿರುಚುತ್ತಾ ಕೋರ್ಟ್ನಿಂದ ಹೊರನಡೆದ. ನ್ಯಾಯಾಧೀಶರು ಮುಂದಿನ ದಿನಾಂಕವನ್ನು ನಿಗದಿಪಡಿಸಿದ್ದರು. ಆದರೆ 7 ದಿನಗಳ ನಂತರ ಮಂಜುವನ್ನು ಪೊಲೀಸರು ಮತ್ತೆ ಕರೆದುಕೊಂಡು ಹೋದರು. ನಾನು ಮತ್ತು ಲಕ್ಷ್ಮಿ ಕೋರ್ಟಿನ ಹೊರಗಡೆ ಕಣ್ಣೀರು ಹಾಕುತ್ತಾ ನಿಂತಿದ್ದೆವು. ಅಷ್ಟರಲ್ಲಿ ಒಬ್ಬ ಮನುಷ್ಯ ನಮ್ಮ ಹತ್ತಿರ ಬಂದು, ನಮಸ್ಕಾರ, ಜಡ್ಜ್ ಸಾಹೇಬರು ನಿಮ್ಮನ್ನು ತಮ್ಮ ಕೋಣೆಗೆ ಕರೆದಿದ್ದಾರೆ ಅಂದ. ನಾವು ಅವನ ಜೊತೆ ನಡೆದೆವು. ಆ ಕೋಣೆಯ ಒಳಗೆ ಹೋದಾಗ ಆನಂದ್ ತನ್ನ ಕುರ್ಚಿಯಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಟುಕೊಂಡು ಏನೋ ಆಳವಾಗಿ ಯೋಚಿಸುತ್ತಿದ್ದ. ನಮ್ಮನ್ನು ನೋಡಿ ತಕ್ಷಣ ಅವನು ಕುರ್ಚಿಯಿಂದ ಎದ್ದು ಬಂದ. ಅಣ್ಣ, ಅಮ್ಮ, ಬನ್ನಿ ಕುಳಿತುಕೊಳ್ಳಿ ಎಂದ. ನಮ್ಮನ್ನು ಪ್ರೀತಿಯಿಂದ ಉಪಚರಿಸಿ ಕೂರಿಸಿದ. ಆಮೇಲೆ ಕೈ ಮುಗಿದು, ಅಣ್ಣ, ನನ್ನನ್ನು ಕ್ಷಮಿಸಿಬಿಡು. 20 ವರ್ಷಗಳ ಕಾಲ ನಾನು ನಿಮ್ಮನ್ನು ಮರೆತು ಬಿಟ್ಟೆ. ಒಂದು ಸಲವೂ ನಿಮ್ಮನ್ನು ಸಂಪರ್ಕಿಸಲು ಆಗಲಿಲ್ಲ. ನಾನು ತುಂಬ ಕೆಟ್ಟವನು ಅಂದ. ನಾನು ತಕ್ಷಣ ಅವನ ಕೈ ಹಿಡಿದು, ಇಲ್ಲ ಮಗನೇ, ನೀನೇನು ತಪ್ಪು ಮಾಡಿಲ್ಲ. ದೊಡ್ಡ ಅಧಿಕಾರಿಯಾದ ಮೇಲೆ ನಿನಗೆ ನಿನ್ನ ಕೆಲಸದ ಒತ್ತಡ ಇರುತ್ತದೆ ಅಲ್ವಾ? ನಮ್ಮದೇನು ಬೇಸರವಿಲ್ಲಪ್ಪ ಅಂದೆ. ಅದಕ್ಕವನು ಕಣ್ಣುಗಳಲ್ಲಿ ನೀರು ಹರಿಯಲು ಶುರುವಾಯಿತು. ಅಣ್ಣ, ನಿಜ ಹೇಳಬೇಕೆಂದರೆ ನಾನು ನಿಮ್ಮನ್ನು ಹುಡುಕಲು ತುಂಬ ಪ್ರಯತ್ನಿಸಿದೆ. ನಾನು ಜಡ್ಜ್ ಆದ ತಕ್ಷಣ ಮೊದಲಿಗೆ ನಿಮ್ಮನ್ನು ನೋಡೋಕೆ ಅಂತ ಹಳೆ ಕೋರ್ಟಿನ ಆವರಣಕ್ಕೆ ಬಂದಿದ್ದೆ. ಆದರೆ ಈ 20 ವರ್ಷಗಳಲ್ಲಿ ಊರೆಲ್ಲ ಬದಲಾಗಿ ಹೋಗಿದೆ. ನಿಮ್ಮ ಹಳೆಯ ಓಣಿಯೂ ಇರಲಿಲ್ಲ. ಎಷ್ಟೋ ಸಲ ಬಂದು ನಿಮ್ಮ ತರಕಾರಿ ಗಾಡಿಯನ್ನು ಹುಡುಕಿದ್ದೆ, ಆದರೆ ಸಿಗಲಿಲ್ಲ. ನೀವು ಬೇರೆ ಎಲ್ಲೋ ಹೊರಟು ಹೋಗಿದ್ದೀರಾ ಅಂದುಕೊಂಡೆ ಅಂದ. ಹೌದು ಮಗನೇ, ವಯಸ್ಸಾದ ಕಾರಣ ನಾನು ಗಾಡಿ ತಳ್ಳುವುದನ್ನು ನಿಲ್ಲಿಸಿಬಿಟ್ಟೆ ಅಂದೆ. ಅವನು ನನ್ನ ಕೈಗಳನ್ನು ತೆಗೆದುಕೊಂಡು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡು, ಅಣ್ಣ, 20 ವರ್ಷಗಳ ಹಿಂದೆ ನೀವು ನನಗೆ ಆ ಹಣ್ಣುಗಳನ್ನು ಕೊಟ್ಟು ಅನ್ನ ಹಾಕಿದ್ದೀರ. ನಾನು ಅದೇ ಹಸುವಿನಿಂದ ಸತ್ತು ಹೋಗುತ್ತಿದ್ದೆ. ಅಂದು ನೀವು ನನ್ನ ಪ್ರಾಣ ಉಳಿಸಿದ್ರಿ. ಇವತ್ತು ಆ ಕಾಲ ಮರುಕಳಿಸಿದೆ. ಇವತ್ತು ನನ್ನ ಸರದಿ. ಇವತ್ತು ನಾನು ನಿಮ್ಮ ಮಗನ ಪ್ರಾಣ ಉಳಿಸುತ್ತೇನೆ ಅಂದಾಗ ನಾನು ನಡುಗುವ ಕೈಗಳಿಂದ ಅವನ ತಲೆಯನ್ನು ಸವರಿದೆ. ಮಗನೇ, ನನ್ನ ಮಗ ನಿರಪರಾಧಿ. ಅವನು ಯಾವ ತಪ್ಪು ಮಾಡಿಲ್ಲಪ್ಪ ಅಂದೆ. ನನಗೆ ಗೊತ್ತು ಅಣ್ಣ, ಆ ನಿಜವಾದ ಕೊಲೆಗಾರ ಯಾರು ಅನ್ನೋದು ನಾನು ಪತ್ತೆ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ ಎಂದು ಆನಂದ್ ದೃಢವಾಗಿ ಹೇಳಿದ. ಅಂದು ನಾವಿಬ್ಬರು ಅವನ ಕೋಣೆಯಲ್ಲಿ ಕುಳಿತು ಒಟ್ಟಿಗೆ ಊಟ ಮಾಡಿದೆವು. 20 ವರ್ಷಗಳ ಹಳೆಯ ನೆನಪುಗಳೆಲ್ಲ ಕಣ್ಣ ಮುಂದೆ ಬಂದು ಹೋದವು. ಹೊರಡುವಾಗ ಅವನು, ಅಣ್ಣ, ಇನ್ಮೇಲೆ ನಾನು ದಿನ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮಗನಿಗೆ ಏನೂ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇದು ನನ್ನ ಮಾತು ಅಂದ. ಗೆಳೆಯರೇ, ಆ ಮುಂದಿನ 7 ದಿನಗಳು ನಮಗೆ ಯೋಗದಂತೆ ಕಳೆದವು. ಆನಂದ್ ಯಾರಿಗೂ ತಿಳಿಯದ ಹಾಗೆ ತನಿಖೆ ಮಾಡಲು ನನ್ನ ನಂಬಿಕಸ್ಥ ಜನರನ್ನು ನೇಮಿಸಿದ. ಆ ತನಿಖೆಯಲ್ಲಿ ಹೊರಬಂದ ಸತ್ಯಗಳು ಇಡೀ ಊರನ್ನೇ ನಡುಗಿಸುವಂತಿದ್ದವು. ಮೊದಲನೆಯದಾಗಿ ಆ ಹುಡುಗಿ ಸೀಮಾಳನ್ನು ಕೊಂದಿದ್ದು ನನ್ನ ಮಗ ಮಂಜು ಅಲ್ಲ. ಎರಡನೆಯದಾಗಿ ಅವಳನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಸ್ವಂತ ಅವಳ ಹೆತ್ತ ತಂದೆ ಧರ್ಮಚಂದ್. ಇದನ್ನು ಕೇಳಿ ನನ್ನ ಎದೆ ನಡುಗಿ ಹೋಯಿತು. ಏನಿದು? ಒಬ್ಬ ತಂದೆ ತನ್ನ ಸ್ವಂತ ಮಗಳನ್ನು ಹೇಗೆ ತಾನೇ ಕೊಲ್ಲಲು ಸಾಧ್ಯ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ. ಅದಕ್ಕೆ ಆನಂದ್ ನನಗೆ ಇಡೀ ಕಥೆಯನ್ನು ಬಿಡಿಸಿ ಹೇಳಿದ. ಅಣ್ಣ, ಧರ್ಮಚಂದ್ನ ಮಗಳು ಸೀಮಾ ಒಬ್ಬ ಬಡ ಹುಡುಗನನ್ನು ಪ್ರೀತಿಸುತ್ತಿದ್ದಳಂತೆ. ಅವನ ಹೆಸರು ರವಿ ಎಂದು. ಅವನು ಕೂಡ ಮಂಜು ಕೆಲಸ ಮಾಡುವ ಆಫೀಸ್ನಲ್ಲೇ ಇದ್ದ. ಈ ವಿಷಯ ಧರ್ಮಚಂದನಿಗೆ ಗೊತ್ತಾದಾಗ ಅವನು ಸೀಮಾಳನ್ನು ತುಂಬ ಹೊಡೆದು ಕೋಣೆಯಲ್ಲಿ ಕೂಡಿ ಹಾಕಿದ್ದ. ಆದರೆ ಸೀಮಾ ಮಾತ್ರ ಆ ರವಿಯನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದಿದ್ದಳು. ಇದರಿಂದ ತನ್ನ ಮರ್ಯಾದೆ ಹರಾಜಾಗುತ್ತದೆ ಎಂದು ಹೆದರಿದ ಧರ್ಮಚಂದ್ ತನ್ನ ರೌಡಿಗಳನ್ನು ಕರೆಸಿ ಒಂದು ರಾತ್ರಿ ತನ್ನದೇ ಬಂಗಲೆಯಲ್ಲಿ ಮಗಳ ಗಂಟಲು ಹಿಸುಕಿ ಕೊಲೆ ಮಾಡಿಸಿದ. ಆದರೆ ಈ ಕೊಲೆಯ ಆಪಾದನೆ ಬೇರೆ ಯಾರ ಮೇಲಾದರೂ ಹಾಕಬೇಕೆಂದು ಸಂಚು ಹೂಡಿದ್ದ. ಅದಕ್ಕಾಗಿಯೇ ಅವರು ಮಂಜುವನ್ನು ಆರಿಸಿಕೊಂಡರು. ಏಕೆಂದರೆ ಮಂಜು ಬಡವ, ಅವನ ಹಿಂದೆ ನಿಲ್ಲಲು ಯಾರೂ ಇಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಚಂದ್ ಪೊಲೀಸರಿಗೆ ಕೈ ಬೆಚ್ಚಗೆ ಮಾಡಿದ್ದ ಅಂದ. ಮಂಜುನನ್ನು ಸಿಲುಕಿಸಿದ್ದು ಹೇಗೆ ಎಂದರೆ, ಸೀಮಾ ಆಫೀಸ್ನಲ್ಲಿ ಮಂಜುನ ಒಳ್ಳೆಯ ಗೆಳತಿಯಾಗಿದ್ದಳು. ಒಂದು ದಿನ ಪುಸ್ತಕ ವಾಪಸ್ ಕೊಡಲು ಮಂಜು ಮನೆಗೆ ಬಂದಿದ್ದ. ಅಂದು ಅವಳು ಮಂಜುನ ಮೊಬೈಲ್ ಬಳಸಿ ಯಾರನ್ನು ಸಂಪರ್ಕಿಸಿದ್ದಳು. ನಂತರ ಧರ್ಮಚಂದ್
ಮಂಜುನ ಮನೆ ಹೊರಗಿಂದ ಹಳೆಯ ಚಪ್ಪಲಿಯನ್ನು ಕದ್ದು ತಂದು ಶವದ ಪಕ್ಕದಲ್ಲಿಟ್ಟಿದ್ದರು. ಮಂಜು ಒಂದು ಸಲ ಬಂಗಲೆಗೆ ಹೋಗಿದ್ದರಿಂದ ಅವನ ಬೆರಳು ಗುರುತು ಮೊದಲೇ ಅಲ್ಲಿತ್ತು. ಆದರೆ ಸಾಕ್ಷಿಗಳನ್ನೆಲ್ಲ ಕಾಸು ಕೊಟ್ಟು ಕೊಂಡುಕೊಳ್ಳಲಾಗಿತ್ತು ಅಣ್ಣ ಎಂದು ಆನಂದ್ ಶಾಂತವಾಗಿ ಹೇಳಿದ. ಧರ್ಮಚಂದ್ ಪ್ರತಿಯೊಬ್ಬ ಸಾಕ್ಷಿಗೂ ಹಣ ನೀಡಿದ್ದ, ಕೆಲವರಿಗೆ ಹೆದರಿಸಿದ್ದ. ಇನ್ನೂ ಕೇಳಿ ನನ್ನ ರಕ್ತ ಕುದಿಯಲು ಶುರುವಾಯಿತು. ಮಗನೇ, ಹಾಗಾದರೆ ಈಗ ಏನಾಗುತ್ತದೆ ಅಂದೆ. ಈಗ ಸತ್ಯ ಹೊರಬರುತ್ತದೆ ಅಣ್ಣ. ನಾನು ರವಿಯನ್ನು ಹುಡುಕಿ ತೆಗೆದಿದ್ದೇನೆ. ಅವನು ಜೀವ ಭಯದಿಂದ ಊರು ಬಿಟ್ಟು ಓಡಿ ಹೋಗಿದ್ದ. ಅವನ ಹತ್ತಿರ ಸೀಮಾ ಕಳುಹಿಸಿದ ಕೆಲವು ಸಂದೇಶಗಳು ಮತ್ತು ಧ್ವನಿ ಮುದ್ರಿಕೆಗಳಿವೆ. ಅದರಲ್ಲಿ ಧರ್ಮಚಂದ್ ತನಗೆ ಕೊಡುತ್ತಿರುವ ಬೆದರಿಕೆಗಳ ಬಗ್ಗೆ ಸೀಮಾ ಬರೆದಿದ್ದಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದು ರಾತ್ರಿ ಬಂಗಲೆಯಲ್ಲಿ ಇದ್ದ ಒಬ್ಬ ರೌಡಿಯನ್ನು ನಾನು ಹಿಡಿದಿದ್ದೇನೆ. ಹಣದ ಆಸೆ ತೋರಿಸಿ ಅವನ ಬಾಯಿ ಬಿಡಿಸಿದ್ದೇನೆ. ಅವನು ಎಲ್ಲವನ್ನ ಒಪ್ಪಿಕೊಂಡಿದ್ದಾನೆ. ಮುಂದಿನ ವಿಚಾರಣೆಯಲ್ಲಿ ಈ ಎಲ್ಲ ಸಾಕ್ಷಿಗಳು ಕೋರ್ಟ್ನ ಮುಂದೆ ಬರುತ್ತವೆ. ಧರ್ಮಚಂದ್ನ ಅಸಲಿ ಮುಖ ಬಯಲಾಗುತ್ತದೆ ಎಂದ. 7 ದಿನಗಳು ಕಳೆದವು. ವಿಚಾರಣೆಯ ದಿನ ಕೋರ್ಟ್ ಜನರಿಂದ ತುಂಬಿ ತುಳುಕುತ್ತಿತ್ತು. ಮಾಧ್ಯಮದವರೂ ಬಂದಿದ್ದರು. ಧರ್ಮಚಂದ್ ಮುಂಚೂಣಿಯ ಸಾಲಿನಲ್ಲಿ ತನ್ನ ಎಂದಿನ ಕ್ರೂರ ನಗೆಯೊಂದಿಗೆ ನಂಬಿಕೆಯಿಂದ ಕೂತಿದ್ದ. ನಾನು ಮತ್ತು ಲಕ್ಷ್ಮಿ ಕೊನೆಯಲ್ಲಿ ಕೂತಿದ್ದೆವು. ಮಂಜುನನ್ನು ಕರೆಯಲಾಯಿತು. ನ್ಯಾಯಾಧೀಶರು ಬಂದು ಪೀಠದಲ್ಲಿ ಕುಳಿತರು. ಆನಂದ್ ದೀರ್ಘವಾಗಿ ಉಸಿರಾಡಿ, ನಾನು ಈ ಕೇಸಿನಲ್ಲಿ ಹೊಸ ಸಾಕ್ಷಿಗಳನ್ನು ಹಾಜರುಪಡಿಸಲು ಬಯಸುತ್ತೇನೆ. ಮೊದಲನೇ ಸಾಕ್ಷಿ ಕರೆಯಿರಿ. ರವಿಕುಮಾರ್ ಹಾಜರಾಗಲಿ ಎಂದರು. ರವಿ ಎಂಬ ಹೆಸರು ಕೇಳುತ್ತಲೇ ಧರ್ಮಚಂದ್ನ ಮುಖ ಬೆಳ್ಳಗಾಗಿ ಹೋಯಿತು. ಅವನು ಗಾಬರಿಯಿಂದ ತನ್ನ ವಕೀಲನ ಕಡೆ ನೋಡಿದ. ರವಿ ಕಟ್ಕಟೆಯಲ್ಲಿ ಬಂದು ನಿಂತ. ತೆಳ್ಳಗಿದ್ದ ಆ ಯುವಕನ ಕಣ್ಣಿನಲ್ಲಿ ಭಯವಿದ್ದರೂ ಸತ್ಯದ ದೃಢತೆ ಇತ್ತು. ಆನಂದ್ ಅವನಿಗೆ ಪ್ರಶ್ನೆ ಕೇಳಲು ಶುರು ಮಾಡಿದರು. ರವಿ, ನಿನಗೆ ಸೀಮಾ ಗೊತ್ತಿತ್ತಾ? ಹೌದು ಸ್ವಾಮಿ, ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು, ಮದುವೆಯಾಗಲು ಬಯಸುತ್ತಿದ್ದೆವು ಅಂದ. ಇದಕ್ಕೆ ಅವಳ ತಂದೆ ಒಪ್ಪಿಗೆ ಇತ್ತಾ? ಇಲ್ಲ ಸ್ವಾಮಿ, ಅವರು ನಮ್ಮ ಮದುವೆಗೆ ತುಂಬ ವಿರೋಧಿಯಾಗಿದ್ದರು. ಸೀಮಾಳನ್ನು ತುಂಬ ಹೊಡೆದು ಕೂಡಿ ಹಾಕಿದ್ದರು ಅಂದ. ಸೀಮಾ ಎಂದಾದರೂ ತನಗೆ ತನ್ನ ತಂದೆಯಿಂದ ಜೀವ ಭಯವಿದೆ ಎಂದು ನಿನಗೆ ಹೇಳಿದ್ದಾಳ? ಹೌದು ಸ್ವಾಮಿ ಎಂದು ರವಿ ತನ್ನ ಜೇಬಿನಿಂದ ಫೋನ್ ತೆಗೆದು, ಇದು ಅವಳು ನನಗೆ ಕಳುಹಿಸಿದ ಸಂದೇಶಗಳು, ಓದಿ ಕೇಳಿಸಲ ಸ್ವಾಮಿ ಎಂದ. ಓದಿ ಎಂದರು ಜಡ್ಜ್. ರವಿ ಓದಲು ಶುರು ಮಾಡಿದ. ರವಿ, ಇವತ್ತು ಅಪ್ಪ ನನಗೆ ಮತ್ತೆ ತುಂಬ ಹೊಡೆದರು. ನಾನು ನಿನ್ನನ್ನು ಮದುವೆಯಾದರೆ ನನ್ನನ್ನು ಕೊಂದು ಬಿಡುತ್ತಾಗಿ ಬೆದರಿಕೆ ಹಾಕಿದ್ದಾರೆ. ನನಗೆ ತುಂಬ ಭಯವಾಗುತ್ತಿದೆ. ದಯವಿಟ್ಟು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ರವಿ. ಅಪ್ಪ ಏನೋ ದೊಡ್ಡ ಸಂಚು ಹೂಡಿದ್ದಾರೆ ಅನಿಸುತ್ತಿದೆ ನನಗೆ, ಅಥವಾ ನಿನಗೆ ತೊಂದರೆ ಕೊಡಬಹುದು. ಅಪ್ಪ ಇಬ್ಬರು ಆಳುಗಳು ನನ್ನ ಕೋಣೆಯ ಹೊರಗೆ ನಿಂತಿದ್ದಾರೆ. ಇವತ್ತು ಏನೇ ಅನಾಹುತ ಆಗುತ್ತದೆ ಅನ್ನಿಸ್ತಾ ಇದೆ. ರವಿಯ ದನಿ ನಡುಗುತ್ತಿತ್ತು. ಸ್ವಾಮಿ, ಇದರ ನಂತರ ಸೀಮಾಳಿಂದ ಯಾವುದೇ ಸಂದೇಶ ಬರಲಿಲ್ಲ. ಅಂದೇ ರಾತ್ರಿ ಅವಳ ಕೊಲೆಯಾಯಿತು ಅಂದ. ಇಡೀ ಕೋರ್ಟ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಂತಹ ನಿಶ್ಶಬ್ದ ಆವರಿಸಿತ್ತು. ಧರ್ಮಚಂದ್ ತಕ್ಷಣ ಎದ್ದು ನಿಂತು, ಇದೆಲ್ಲ ಸುಳ್ಳು, ಈ ಸಂದೇಶಗಳೆಲ್ಲ ನಕಲಿ ಎಂದು ಕಿರುಚಿದ. ಕುಳಿತುಕೊಳ್ಳಿ ಧರ್ಮಚಂದ್ ಅವರೇ ಎಂದು ಆನಂದ್ ಕಠಿಣವಾಗಿ ಹೇಳಿದರು. ಈ ಸಂದೇಶಗಳು ವಿಧಿವಿಜ್ಞಾನ ಪರೀಕ್ಷೆ ಮುಗಿದಿದೆ. ಇವೆಲ್ಲವೂ ಅಪ್ಪಟ ಸತ್ಯ ಎಂದರು. ಧರ್ಮಚಂದ್ ಹಣೆಯ ಮೇಲೆ ಬೆವರು ಮೂಡಿತ್ತು. ಆನಂದ್ ಮುಂದಿನ ಸಾಕ್ಷಿಯನ್ನು ಕರೆದ. ಶಂಕರ್ ಹಾಜರಾಗಲಿ. ಒಬ್ಬ ರೌಡಿ ಥರ ಇದ್ದ ಮನುಷ್ಯ ಕಟ್ಕಟೆಯಲ್ಲಿ ಬಂದು ನಿಂತ. ಅವನ ಕೈಗಳು ನಡುಗುತ್ತಿದ್ದವು. ಶಂಕರ್, ನೀನು ಧರ್ಮಚಂದ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೀಯಾ? ಹೌದು ಸ್ವಾಮಿ. ಅಂದು ರಾತ್ರಿ ಸೀಮಾಳ ಕೊಲೆಯಾದಾಗ ಏನಾಯಿತು? ಶಂಕರ್ ಧರ್ಮಚಂದ್ನ ಕಡೆ ನೋಡಿ ಹೆದರಬೇಡ, ನಿನಗೆ ಯಾರು ಏನೂ ಮಾಡಲ್ಲ, ಸತ್ಯ ಹೇಳು ಎಂದರು. ಆನಂದ್. ಶಂಕರ್ ದೀರ್ಘವಾಗಿ ಉಸಿರೆಳೆದುಕೊಂಡು, ಸ್ವಾಮಿ, ಅಂದು ರಾತ್ರಿ ಧರ್ಮಚಂದ್ ಸಾಹೇಬರು ನನ್ನನ್ನು ಮತ್ತು ನನ್ನ ಗೆಳೆಯ ರಾಮುವನ್ನು ಕರೆದರು. ಸೀಮಾ ನಮ್ಮ ಮನೆತನದ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದ್ದಾಳೆ, ಅವಳನ್ನು ಮುಗಿಸಿಬಿಡಿ ಎಂದು ಆಜ್ಞೆ ಮಾಡಿದರು. ನಾನು ಬೇಡ ಅಂದೆ ಸ್ವಾಮಿ, ಆದರೆ ನೀನು ಈ ಕೆಲಸ ಮಾಡದಿದ್ದರೆ ನಿನ್ನ ಕುಟುಂಬವನ್ನು ಕೊಲ್ಲುತ್ತೇನೆ ಎಂದರು. ನನಗೆ ಬೇರೆ ದಾರಿ ಇರಲಿಲ್ಲ. ರಾಮು ಅವಳ ಗಂಟಲನ್ನು ಹಿಸುಕಿ ಕೊಂದ. ನಾನು ಅಲ್ಲೇ ನಿಂತಿದ್ದೆ. ಆಮೇಲೆ ಶವವನ್ನು ತೋಟಕ್ಕೆ ಎಸೆದು ಸಾಕ್ಷಿ ನಾಶ ಮಾಡಲು ಕೆಲವು ವಸ್ತುಗಳನ್ನು ಮಂಜಣ್ಣನ ಮನೆಯ ಹತ್ತಿರ ಇಟ್ಟೆವು. ಧರ್ಮಚಂದ್ ಸಾಹೇಬರು ಪೊಲೀಸರಿಗೆ ದುಡ್ಡು ಕೊಟ್ಟು ಎಲ್ಲವನ್ನ ಮುಚ್ಚಿ ಹಾಕಿದರು ಅಂದ. ಇಡೀ ನ್ಯಾಯಾಲಯವೇ ಒಮ್ಮೆಲೆ ಕೊತ ಕುದಿಯಿತು. ಧರ್ಮಚಂದ್ ಎದ್ದು ನಿಂತು ಚೀರಿದ. ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಇವನಿಗೆ ನಾನು ಬೆದರಿಕೆ ಹಾಕಿ ಎನ್ನುವಷ್ಟರಲ್ಲಿ ಆನಂದ್ ನಗುತ್ತಾ, ಧರ್ಮಚಂದ್ ಅವರೇ, ನೀವೇ ಈಗ ನಿಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೀರಾ. ಇವನಿಗೆ ನಾನು ಬೆದರಿಕೆ ಹಾಕಿ ಕೆಲಸ ಮಾಡಿಸಿದ್ದೆ ಎಂದು ನೀವೇ ಹೇಳುತ್ತಿದ್ದೀರಾ. ನಿಮ್ಮ ತಪ್ಪೊಪ್ಪಿಗೆಗೆ ಧನ್ಯವಾದಗಳು ಎಂದರು. ಧರ್ಮಚಂದ್ ತಲೆ ಸುತ್ತಿ ಕುರ್ಚಿಯಲ್ಲಿ ಕುಳಿತುಕೊಂಡ. ಮುಖವೆಲ್ಲ ಬೆಳ್ಳಗಾಗಿ ಹೋಗಿತ್ತು. ನ್ಯಾಯಾಧೀಶರಾದ ಆನಂದ್ ತಮ್ಮ ಸುತ್ತಿಗೆಯನ್ನು ಮೇಜಿನ ಮೇಲೆ ಕುಟ್ಟುತ್ತಾ ಅಂತಿಮ ತೀರ್ಪನ್ನು ನೋಡಿದರು. ಈ ಕೇಸಿನಲ್ಲಿ ಸಾಕ್ಷಿಗಳು ತುಂಬ ಸ್ಪಷ್ಟವಾಗಿವೆ. ಮಂಜು ಕುಮಾರ್, ನಿಮ್ಮನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಖುಲಾಸೆ ಮಾಡಲಾಗುತ್ತಿದೆ. ನೀವು ನಿರಪರಾಧಿ. ಇಷ್ಟು ತಿಂಗಳು ನೀವು ಜೈಲಿನಲ್ಲಿ ಇರಬೇಕಾಗಿ ಬಂದಿದ್ದಕ್ಕೆ ಈ ನ್ಯಾಯಾಲಯದ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇನ್ನು ಧರ್ಮಚಂದ್ ಸ್ವಂತ ಮಗಳನ್ನು ಕೊಲೆ ಮಾಡಿಸಿ ಸಾಕ್ಷಿ ನಾಶ
ನಾಶ ಮಾಡಿಸಿದ, ಪೊಲೀಸರಿಗೆ ಲಂಚ ನೀಡಿದ ಮತ್ತು ಒಬ್ಬ ನಿರಪರಾಧಿಯನ್ನು ಸಿಲುಕಿಸಿದ ಆರೋಪಕ್ಕಾಗಿ ನಿಮಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತಿದೆ. ಕೊಲೆಯಲ್ಲಿ ಭಾಗಿಯಾದ ಶಂಕರ್ ಮತ್ತು ರಾಮುಗೆ ತಲಾ 25 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಕೇಸ್ ಮುಕ್ತಾಯವಾಗುತ್ತದೆ. ಮಂಜುನ ಕೈಯಲ್ಲಿದ್ದ ಬೇಡಿಯನ್ನು ಕಳಚಿದ ತಕ್ಷಣ ಅವನು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅಪ್ಪ ಅಂತ ಲಕ್ಷ್ಮಿ ಓಡಿ ಬಂದು ಅವನ ಮುಖವನ್ನು ಸವರಿ ಮುತ್ತಿಟ್ಟಳು. ನಾವು ಮೂವರು ಆನಂದನ ಕಣ್ಣೀರು ಹಾಕುತ್ತಿದ್ದೆವು. ಧರ್ಮಚಂದ್ರನಿಗೆ ಬೇಡಿ ತೊಡಿಸಿ ಎಳೆದುಕೊಂಡು ಹೋಗುವಾಗ ಅವನು ಕಿರುಚಾಡುತ್ತಿದ್ದ, ಬೈಯುತ್ತಿದ್ದ. ಆದರೆ ಯಾರೂ ಅವನ ಮಾತನ್ನು ಕೇಳಲಿಲ್ಲ. ಇತ್ತ ನ್ಯಾಯಾಧೀಶರ ಪೀಠದಲ್ಲಿ ಕುಳಿತಿದ್ದ ಆನಂದ್ ನಮ್ಮ ಮೂವರನ್ನು ನೋಡುತ್ತಿದ್ದರು. ಅವರ ಕಣ್ಣಲ್ಲೂ ನೀರಿತ್ತು, ಆದರೆ ತುಟಿಯ ಮೇಲೆ ಒಂದು ನೆಮ್ಮದಿಯ ನಗು ಇತ್ತು. ಗೆಳೆಯರೇ, ಆ ದಿನದ ನಂತರ ನಮ್ಮ ಬದುಕೇ ಬದಲಾಗಿ ಹೋಗಿತ್ತು. ಆನಂದ್ ಈಗ ನಮ್ಮ ಕುಟುಂಬದ ಒಂದು ಭಾಗವಾಗಿಯೇ ಬಿಟ್ಟಿದ್ದ. ಅವನು ವಾರಕ್ಕೆ 1 ಬಾರಿಯಾದರೂ ನಮ್ಮ ಮನೆಗೆ ಬರ್ತಾನೆ. ಲಕ್ಷ್ಮಿ ಅವನಿಗೆ ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ. ನಾವೆಲ್ಲ ಕೂತು ಹಳೆಯ ನೆನಪುಗಳನ್ನು ಮಾತನಾಡುತ್ತಿದ್ದೇವೆ. ಆನಂದನ ಶಿಫಾರಸಿನಿಂದ ಮಂಜುಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತು. ಆದರೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಪ್ಪ ಅಂದರೆ, ಅಂದು ಒಬ್ಬ ಮನುಷ್ಯ ಹಸಿದಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವನಿಗೆ ಕೈಲಾದ ಸಹಾಯ ಮಾಡಿದ್ದೆವು. ಅವನು ಒಂದು ದಿನ ಮರಳಿ ಬಂದು ನಮ್ಮ ಮಗನ ಪ್ರಾಣವನ್ನೇ ಉಳಿಸುತ್ತಾನೆ ಎಂದು ನಾವು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಇದನ್ನೇ ಅಲ್ಲವೇ ಆ ಭಗವಂತನ ನ್ಯಾಯ ಅನ್ನೋದು. ನಾವು ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಪ್ರತಿಫಲ ಇಲ್ಲದೆ, ಆಸೆ ಇಲ್ಲದೆ ಯಾರಿಗಾದರೂ ಸಹಾಯ ಮಾಡಿದರೆ ಆ ದೇವರು ಆ ಪುಣ್ಯದ ಕೆಲಸವನ್ನು ಎತ್ತಿ ಕಟ್ಟಿಟ್ಟಿರುತ್ತಾನೆ. ನಮಗೆ ಯಾವಾಗ ಕಷ್ಟ ಬರುತ್ತದೆಯೋ ಆವಾಗ ಅದೇ ಸಹಾಯವನ್ನು ಬಡ್ಡಿ ಸಮೇತ ನಮಗೆ ವಾಪಸ್ ಕಳುಹಿಸಿಕೊಡುತ್ತಾನೆ. ನನ್ನ ಹೆಂಡತಿ ಲಕ್ಷ್ಮಿ ಇವತ್ತಿಗೂ ಪದೇ ಪದೇ ಹೇಳ್ತಾ ಇರ್ತಾಳೆ, ಅವತ್ತು ನೀವು ಆನಂದನಿಗೆ ಅನ್ನ ಹಾಕಿದ್ದೇ ಇದ್ದಿದ್ದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು ಅಂತ. ಅದಕ್ಕೆ ನಾನು ಮೆಲ್ಲಗೆ ನಕ್ಕು ಹೇಳ್ತೀನಿ, ಅವನಿಗೆ ಅನ್ನ ಹಾಕಿದ್ದು ನಾನಲ್ಲಮ್ಮ, ಆ ಮೇಲಿರುವ ಭಗವಂತ ಹಾಕಿಸಿದ್ದು. ನಾನು ಬರೀ ನೆಪ ಅಷ್ಟೇ ಅಂತ. ಜನರೇ, ಈ ನಮ್ಮ ಬದುಕಿನ ಕಥೆಯಿಂದ ನೀವು ಏನು ಕಲಿತಿದ್ದೀರಿ? ದಯವಿಟ್ಟು ಒಂದು ಕೆಲಸ ಮಾಡಿ. ನಿಮ್ಮ ಕಣ್ಣ ಮುಂದೆ ಯಾರಾದರೂ ಹಸಿದವರು, ಕಷ್ಟದಲ್ಲಿರುವವರು ಬಂದು ನಿಂತರೆ ಇದರಿಂದ ನನಗೆ ಸಿಗುತ್ತದೆ ಅಂತ ಯೋಚನೆ ಮಾಡಬೇಡಿ. ಕೈಲಾದ ಸಹಾಯ ಮಾಡಿಬಿಡಿ. ಯಾಕೆಂದರೆ ನಾವು ಮಾಡುವ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥವಾಗಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ತಿರ ವಾಪಸ್ ಬಂದೇ ಬರುತ್ತದೆ. ಹಾಗೆ ಬಂದಾಗ ನಮ್ಮ ಇಡೀ ಬದುಕನ್ನೇ ಬದಲಾಯಿಸಿ ಬಿಡುತ್ತದೆ. ನನಗೆ ಇವತ್ತಿಗೂ ನೆನಪಿದೆ, 20 ವರ್ಷಗಳ ಹಿಂದೆ ನಾನು ಒಬ್ಬ ಹಸಿದ ಯುವಕನಿಗೆ ಒಂದು ಬಾಳೆಹಣ್ಣು ಮತ್ತು ಸೀಬೆಹಣ್ಣು ಕೊಟ್ಟಿದ್ದು. 20 ವರ್ಷಗಳ ನಂತರ ಅದೇ ಯುವಕ ನನ್ನ ಮಗನ ಪ್ರಾಣವನ್ನು ಉಳಿಸಿದ. ಇದೇ ನೋಡಿ ನಾವು ಮಾಡುವ ಧರ್ಮಕ್ಕೆ ಸಿಗುವ ಅಸಲಿ ಪ್ರತಿಫಲ. ಇದೇ ಆ ಭಗವಂತನ ಸಾಕ್ಷಾತ್ ನ್ಯಾಯ. ಧರ್ಮವನ್ನು ನಂಬಿ ನಡೆದರೆ ಧರ್ಮವೇ ನಮ್ಮನ್ನು ಕಾಯುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.